ಭಕ್ತಿ ವಿನೋದ್ ಠಾಕೂರ್. ಸೊ ಮೊದಲಿಗೆ ನಾನು ಪ್ರಾರಂಭ ಮಾಡಕ್ ಮುಂಚೆ ಅವ್ರ ಬಗ್ಗೆ ಗುರು ಪ್ರಣಾಮ ಮಂತ್ರ ಹೇಳಿ, ಭಕ್ತಿ ವಿನೋದ ಪ್ರಣಾಮ ಮಂತ್ರ ಠಾಕೂರ್ ಅವರ ಪ್ರಣಾಮ ಮಂತ್ರ ಹೇಳಿ ನಾನು ಶುರು ಮಾಡಲು ಇಷ್ಟಪಡ್ತೀನಿ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ ನಿತಿ ನಾಮಿನಿ ನಮಾಚಾರ್ಯ ಪದಾಯ ನಿತ್ಯಾಯ ಕೃಪ ಪ್ರಧಾಯಿನಿ ಗೌರ ಕಥಾ ಧಾಮದಾಯ ನಗರ ಗ್ರಾಮ ತಾರಿಣಿ ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ನಿತಿ ನಾಮಿನಿ ನಮಸ್ತೆ ಸರಸ್ವತಿ ದೇವೈ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधार श्रीवासादि गौर भक्त वृंद. हरे कृष्णा 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 हरे हरे, हरे राम 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 हरे हरे. नमो विष्णुपादाय कृष्ण प्रेष्ठाय भूतले श्रीमते भक्ति विनोद ठाकुर इति नामिने नमः भक्ति विनोदाय सच्चिदानंद नामिने गौर शक्ति स्वरूपाय रूपानुगवरायते. I offer my respectful obeisances unto Sachidananda Bhakti Vinoda, who is transcendental energy of Chaitanya Mahaprabhu. He is a strict follower of the Goswamis, headed by Srila Rupa. So, ಇತರ ಭಕ್ತಿ ವಿನೋದ್ ಠಾಕೂರ್ ಅವರು ನಮ್ಮ ಪರಂಪರೆಯಲ್ಲಿ ಬರುವಂತ ಒಂದು ಪ್ರಮುಖವಾದ ಆಚಾರ್ಯರು. ಇವತ್ತು ಎಂತ ಕೋಇನ್ಸಿಡೆನ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ಭದ್ರ ಪೂರ್ಣಿಮಾ, ಒಂದು ಅದ್ಭುತವಾದ ದಿನ. ನಾವೆಲ್ಲರೂ ಐ ಥಿಂಕ್ ಎಲ್ಲಾದ್ರೂ ಭಾಗವತಂ ಶ್ರೀಮದ್ ಭಾಗವತಮನ್ನ ಗಿಫ್ಟ್ ಮಾಡಕ್ಕೆ ಅಥವಾ ದಾನ ಮಾಡಕ್ಕೆ ಅಥವಾ ಇನ್ನೊಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಎಲ್ಲಾರು ಸಹ ಸಹಾಯ ಮಾಡಿದೀರಾ, ಪಾರ್ಟಿಸಿಪೇಟ್ ಮಾಡಿದೀರಾ ಅನ್ಕೊಂತೀನಿ. ನಿಮ್ಮೆಲ್ಲರಿಗೂ ಭದ್ರ ಪೂರ್ಣಿಮಾದ ಶುಭಾಶಯಗಳು. ಆಲ್ಸೋ ಇನ್ನೊಂದು ಏನ್ ಕೋಇನ್ಸಿಡೆನ್ಸ್ ಅಂದ್ರೆ ಇವತ್ತು ಭಕ್ತಿ ವಿನೋದ ಅವರ ಇಂಗ್ಲಿಷ್ ಕ್ಯಾಲೆಂಡರ್ ಅಂದ್ರೆ ಗ್ರಿಗೇರಿಯನ್ ಕ್ಯಾಲೆಂಡರ್, ನಾವು ಇಂಗ್ಲಿಷ್ ಕ್ಯಾಲೆಂಡರ್ ದಿನ ಇವತ್ತು ಅವರು ಹುಟ್ಟಿದ ದಿವಸ 2 ಸೆಪ್ಟೆಂಬರ್ 1838 ಅವರು ಭಕ್ತಿ ವಿನೋದ್ ಠಾಕೂರ್ ಅವರು ಕೇದಾರ್ನಾಥ್ ದತ್ತನಾಗಿ ಅವರು ಜನ್ಮ ತಾಳಿದ್ರು ಬೀರ್ ನಗರ್. ಸೊ ಇದೊಂದೊಂದು ನಾನು ಅನ್ಕೋತೀನಿ ಮೊನ್ನೆ ತಾನೇ ಅವ್ರದ್ದು ನಮ್ಮ ಚೈತನ್ಯ ಗೌರವದ ಕ್ಯಾಲೆಂಡರ್ ಪ್ರಕಾರ ಸೋಮವಾರ ನಾವು ಅವರ ಅಪಿಯರೆನ್ಸ್ ಡೇ ಅಂದ್ರೆ ಅವರ ಹುಟ್ಟು ಹಬ್ಬವನ್ನು ನಾವು ಆಚರಿಸಿದ್ವಿ. ನಮ್ಗೆಲ್ಲ ವಾಟ್ಸಪ್ ಬೇಕಾದಷ್ಟು ಮೆಸೇಜ್ ಬಂತು ಅವ್ರ ಬಗ್ಗೆ ಅಂತ, ಅವ್ರ ಆಚಾರ್ಯರು ಅಂತ. ಸೊ ಇವತ್ತು ಒಂದು ಅದ್ಭುತವಾದ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಅವರ ಹುಟ್ಟದ ಹಬ್ಬ 2 ಸೆಪ್ಟೆಂಬರ್ 1838 ಅಲ್ಲಿ ಅವರು ಜನ್ಮ ತಾಳಿದ್ರು. ಇವರು ಬೀರಾನಗರ್ ಅಂತ ಬೆಂಗಾಲ್ ಅಲ್ಲಿ ಅವರು ಜನ್ಮ ತಾಳಿದ್ರು, ತಾಯಿ ಊರವರು. ಇವರು ರಾಜ ಕೃಷ್ಣಾನಂದ ದತ್ತ ಅವರ 7ನೇ ಮಗ ರಾಜ ಕೃಷ್ಣಾನಂದ ದತ್ತ ಅವರು. ಸೊ ಈ ಕೇದಾರ್ನಾಥ್ ದತ್ತ ಅನ್ನೋರು ಬೆಂಗಾಲ್ ಅಲ್ಲಿ ಜನ್ಮ ತಾಳಿದ್ರು. ಸೊ ನಾವು ಒಂದ್ ಸ್ವಲ್ಪ ಹಿಂದೆ ಹೋಗೋಣ. ಚೈತನ್ಯ ಮಹಾಪ್ರಭು ಅವರು ಸಂಕೀರ್ತನ ನಮ್ಗೆ ಗೊತ್ತಿದ್ದಂಗೆ 500 ವರ್ಷದ ಹಿಂದೆ ಬಂದವರು. ಸಂಕೀರ್ತನ ನಮ್ಮ ಒಂದು ಈ ಕಾರ್ಯಕ್ರಮವನ್ನು, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲೆಡೆ ಪ್ರಚಾರ ಮಾಡಿದ್ರು. ಚೈತನ್ಯ ಮಹಾಪ್ರಭು ಅವರಾದ್ಮೇಲೆ ಬಂದಂತ 6 ಗೋಸ್ವಾಮಿಗಳು, ಈ 6 ಗೋಸ್ವಾಮಿಗಳು ಏನ್ ಮಾಡಿದ್ರು, ಅವರು ಸಹ ಈ ಹರೇ ಕೃಷ್ಣ ಮಹಾಮಂತ್ರನ, ಆಮೇಲೆ ಕೃಷ್ಣನ್ ಬಗ್ಗೆ ಹಲವಾರು ಪುಸ್ತಕಗಳು, ನಮ್ಮ ವೈಷ್ಣವ ಪದ್ಧತಿ ಬಗ್ಗೆ ಎಲ್ಲ ಸಹ ಪ್ರಚಾರ ಮಾಡಿದ್ರು. ಚೈತನ್ಯ ಮಹಾಪ್ರಭು ಆದ್ಮೇಲೆ ಸ್ಟ್ರಾಂಗ್ ಆಗಿದ್ರು 6 ಗೋಸ್ವಾಮಿಗಳು, ಅವಾಗ ನಡೀತಾ ಇತ್ತು. ಆಮೇಲೆ ಗೋಸ್ವಾಮಿಗಳೆಲ್ಲ ಅವರ ಧಾಮಕ್ ವಾಪಸ್ ಹೋದ್ಮೇಲೆ ಆಮೇಲೆ ಏನಾಯ್ತು, ಸ್ವಲ್ಪ ದಿವಸ ಆಮೇಲೆ ಯಾರು ಜಾಸ್ತಿ ಇಲ್ಲ. ಆಮೇಲೆ ಶ್ಯಾಮಾನಂದ ಪಂಡಿತ, ನರೋತ್ತಮ ದಾಸ, ಶ್ರೀನಿವಾಸ ಆಚಾರ್ಯ ಅವರೆಲ್ಲ ಬಂದು ಅದನ್ನ ಇನ್ ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗಿ ಇನ್ನೂ ಪ್ರಚಾರ ಮಾಡ್ತಾ ಇದ್ರು. ಆಮೇಲೆ ಇನ್ನು ಸ್ವಲ್ಪ ದಿವಸ ಕಳೆದ್ಮೇಲೆ ನಮ್ಗೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ, ಆಮೇಲೆ ಬಲ್ದೇವ್ ವಿದ್ಯಾಭೂಷಣ ಅವರು ಮಾಡ್ತಾ ಇದ್ರು. ಇವರೆಲ್ಲ ಆದ್ಮೇಲೆ ಸುಮಾರು ದಿವಸ, ಐ ಥಿಂಕ್ ಒಂದು 100 ವರ್ಷ, 120 ವರ್ಷ, 150 ವರ್ಷ ಹಂಗೆ ಯಾರು ಈ ಪ್ರಚಾರ ಮಾಡಕ್ಕೆ ಯಾರು ಇರ್ಲಿಲ್ಲ. ಅಂದ್ರೆ ಈ ಚೈತನ್ಯ ಮಹಾಪ್ರಭು ಅವರ ಈ ವೈಷ್ಣವ ಪದ್ಧತಿಯನ್ನು ಸರಿಯಾದ ರೀತಿ ತಗೊಂಡೋಕೆ ಯಾರು ಒಬ್ರು ಸ್ಟ್ರಾಂಗ್ ಆಗಿರೋ ಒಂದು ಆಚಾರ್ಯ ಯಾರು ಇರ್ಲಿಲ್ಲ. ಇದ್ರು ಜಗನ್ನಾಥ್ ದಾಸ್ ಬಾಬಾಜಿ ಅವ್ರೆಲ್ಲ ಇದ್ರು. ಆದ್ರೆ ಜಗನ್ನಾಥ್ ದಾಸ್ ಬಾಬಾಜಿ ಅವರು ಈ ತರ ಪ್ರಚಾರ ಮಾಡೋ ಅವರು ಒಂದು ಗುಹೆಯಲ್ಲಿ
ಒಂದು ಕಡೆ ಇರೋರು. ಸೊ ಹಾಗಾಗಿ ಅವ್ರು ಹೆಚ್ಚು ಪ್ರಚಾರಕ್ಕೆ ಅದೆಲ್ಲ ಜಾಸ್ತಿ ಅವರು ಇರ್ಲಿಲ್ಲ. ಸೊ ಹೀಗಾಗಿದ್ದ ಕಾಲದಲ್ಲಿ ಏನಾಯ್ತು, ಹಲವಾರು ಈ ನಮ್ಮ ವೈಷ್ಣವ ಪದ್ಧತಿಯಲ್ಲಿ, ಚೈತನ್ಯ ಪದ್ಧತಿಯಲ್ಲಿ ಏನಾಯ್ತು, ಹಲವಾರು ಬೇರೆ ಬೇರೆ ತರದ ಒಂದು ಅಪಸಂಪ್ರದಾಯ ಅಂತ. ಈ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ನಾವಿರೋದು. ಸೊ ಇದ್ರಲ್ಲಿ ಏನಾಯ್ತು, ಅಪಸಂಪ್ರದಾಯಗಳು ಅಂತ ಬಹಳಷ್ಟು ಜನ ಅವ್ರವ್ರದೇ ಏನೇನೋ ತಲೆಯಲ್ಲಿ, ನಮ್ಗೆ ಗೊತ್ತಲ್ಲ, ಇವಾಗ ನಾವು ನೋಡಿದೀವಿ ಎಷ್ಟೋ ಸೂಡೋ ಗುರು ಅಂದ್ರೆ ಕಳ್ಳು ಗುರು, ಅಂದ್ರೆ ಸರಿಯಾದ ರೀತಿ ಪರಂಪರೆಯಲ್ಲಿ ಬರ್ದಿರೋಂತ ಗುರುಗಳು, ಹಲವಾರು ಗುರುಗಳು ಏನ್ ಮಾಡಿದ್ರು, ಈ ಅಪಸಂಪ್ರದಾಯಗಳು ಮಾಡಕ್ ಶುರು ಮಾಡ್ಬಿಟ್ರು. ಹೆಚ್ಚು ಕಮ್ಮಿ ಮೋರ್ ದೆನ್ 13 ಅಪಸಂಪ್ರದಾಯಗಳಾಗೋಯ್ತಂತೆ. ಈ ಅಪಸಂಪ್ರದಾಯಗಳಲ್ಲಿ ಹೇಗೆ ಯಾವ ತರ ಆಯ್ತು ಅಂದ್ರೆ, ಒಂದ್ 2 ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದು ಸಂಪ್ರದಾಯ ಬಂದ್ ಏನಾಯ್ತು ಅಂದ್ರೆ, ಅವರು ಗೋಸ್ವಾಮಿ ಅಂತ, ನೀವು ಆ ಫ್ಯಾಮಿಲಿಲಿ ಹುಟ್ಟಿದ್ರೆ ಮಾತ್ರ ನೀವು ಗೋಸ್ವಾಮಿ ಆಗಕ್ ಸಾಧ್ಯ, ಇಲ್ಲದ್ರೆ ನೀವು ಗೋಸ್ವಾಮಿ ಆಗಕ್ಕೆ ಸಾಧ್ಯ ಇರ್ಲಿಲ್ಲ. ನಮ್ಮ ಈ ಷಡ್ ಗೋಸ್ವಾಮಿ, ರೂಪ, ಸನಾತನ ಗೋಸ್ವಾಮಿ, ಅವರೆಲ್ಲ ಯಾರು ಮದುವೆ ಮಾಡ್ಕೊಂಡಿರ್ಲಿಲ್ಲ, ಅವ್ರು ಯಾವ ಲೈನೇಜು ಇರ್ಲಿಲ್ಲ. ಆದ್ರೂ ಸಹ ಏನ್ ಮಾಡಿದ್ರು, ಈ ಅಪಸಂಪ್ರದಾಯದವರು ಯಾರೋ ಗುರುಗಳು, ಸರಿಯಾದ ಗುರುಗಳಲ್ದಿರೋರು, ನೀವು ಗೋಸ್ವಾಮಿ ಅನ್ನೋ ಫ್ಯಾಮಿಲಿಲಿ ಹುಟ್ಟಿದ್ರೆ ಮಾತ್ರ ಗೋಸ್ವಾಮಿ ಅಂತ ಫ್ಯಾಮಿಲಿ ಹೆಸರು ಇಟ್ಕೊಂಡ್ಬಿಟ್ರು. ಆ ಫ್ಯಾಮಿಲಿ ಹುಟ್ಟಿದ್ರೆ ಮಾತ್ರ ನೀವು ಗೋಸ್ವಾಮಿ ಆಗಕ್ ಸಾಧ್ಯ, ಇಲ್ಲದ್ರೆ ನೀವು ಗೋಸ್ವಾಮಿ ಅಲ್ಲ ಅಂತ ಅವ್ರು ಏನೇನೋ ಅವ್ರಿಗೆ ಬೇಕಾಗಿರೋ ರೀತಿ ಪದ್ಧತಿ ಮಾಡ್ಕೊಳೋ ಶುರು ಮಾಡ್ಬಿಟ್ರು. ಇನ್ನೊಂದ್ ಸಂಪ್ರದಾಯ ಏನ್ ಮಾಡಿದ್ರು, ಚೈತನ್ಯ ಮಹಾಕೃಷ್ಣ ರಾಸಲೀಲೆ ಎಲ್ಲ ಮಾಡ್ದ. ಚೈತನ್ಯ ಮಹಾಪ್ರಭು ಬಂದ್ರು, ನಮ್ಗೆ ಗೊತ್ತಿದ್ದಂಗೆ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣನೇ. ಆದ್ರೆ ಚೈತನ್ಯ ಮಹಾಪ್ರಭು ರಾಸಲೀಲೆ ಮಾಡ್ಲಿಲ್ಲ. ಸೊ ಅದನ್ನ ಚೈತನ್ಯ ಮಹಾಪ್ರಭು ಅವ್ರು ಕೃಷ್ಣನೇ ಅಂತ ನಾವು ಅದನ್ನ ಪ್ರೂವ್ ಮಾಡಕ್ಕೋಸ್ಕರ ನಾವು ರಾಸಲೀಲೆ ಮಾಡ್ಬೇಕು ಅಂತ ಆತರ ಸಂಪ್ರದಾಯನವ್ರು ಏನ್ ಮಾಡಿದ್ರು, ಅವರು ಏನೇನೋ ಈ ತರ ಹೆಂಗಸರ ಜೊತೆ ಕೆಟ್ಟಾಗಿ ನಡ್ಕೊಳ್ಳೋದು, ಒಂದು ರೀತಿ ನೀತಿ ಇಲ್ದಿರೋ ತರ ಒಂದು ಮಾಡೋದು, ಇದೆಲ್ಲ ಮಾಡಕ್ ಶುರು ಮಾಡ್ಬೇಕು. ಸೊ ಇದೊಂಥರ ಆಯ್ತು. ಜನಗಳಿಗೆ ಏನಾಗ್ತಾ ಇತ್ತಂದ್ರೆ, ಈ ವೈಷ್ಣವರು ಅಂದ್ರೆ ಅವ್ರಿಗೊಂಥರ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರಕ್ ಶುರು ಆಗೋಯ್ತು. ಯಾರು ವೈಷ್ಣವರು ಅಂದ್ರೆ ಅವ್ರ ಹತ್ರನೂ ಹೋಗೋದ್ ಬೇಡಪ್ಪ, ಈ ತರ ಅವ್ರು ಏನೇನೋ ಕೆಟ್ಟ ಪದ್ಧತಿ ಮಾಡ್ತಾರೆ ಅಂತ. ಇನ್ನೊಂದ್ ಸಂಪ್ರದಾಯವರು ಏನ್ ಮಾಡಿದ್ರಂತೆ, ನಾವು ಚೈತನ್ಯ ಮಹಾಪ್ರಭು ರಾಧಾರಾಣಿ ಅವರ ಭಾವ ತಗೊಂಡ್ ಬಂದಿದ್ರು, ಸೊ ನಾವು ಏನ್ ಮಾಡ್ಬೇಕು, ಸಖಿ ಭಾವ ತಗೋಬೇಕು, ಲಲಿತಾ ಸಖಿ, ವಿಶಾಖ ಸಖಿ ಅಥವಾ ನಾವು ಸಖಿ ಭಾವ ತಗೋಬೇಕು ಅನ್ಬಿಟ್ಟು, ಆ ಗಂಡಸ ಗುರುಗಳೆಲ್ಲ ಏನ್ ಮಾಡಿದ್ರು, ಹೆಂಗಸಿರ್ತಾರ ಮೂಗ್ ಬಚ್ಚಿಚ್ಕೊಳ್ಳೋದು, ಕಿವಿ ಒಲೆ ಹಾಕೊಳ್ಳೋದು, ಸೀರೆ ಉಟ್ಕೊಳ್ಳೋದು, ಈ ತರ ಮಾಡ್ಕೊಂಡ್ಬಿಟ್ಟು ಏನ್ ಮಾಡಿದ್ರು, ಅವರು ಸಖಿ ಭಾವ ಅಂದ್ರೆ ಗೋಪಿ ಭಾವ ಅಂದ್ಕೊಂಡು ಅವ್ರೇನ್ ಮಾಡ್ತಾ ಇದ್ರು, ಸುಮ್ನೆ ಹೆಂಗಸರ ಜೊತೆ ಎಲ್ಲ ಒಟ್ಟಿಗೆ ಹೋಗೋದು, ಬೇರೆ ಬೇರೆ ಗಂಡಸ್ರವ್ರು. ಆದ್ರೂ ಸಹ ಈ ತರ ಒಂದು ಬೇಡದಿರೋ ತರ ಒಂದು ಕೆಟ್ಟ ಪ್ರಚಾರ ಇದು ಎಲ್ಲ ಶುರು ಮಾಡ್ಬಿಟ್ರು, ಅಪಪ್ರಚಾರಗಳು, ಅಪಸಂಪ್ರದಾಯಗಳು. ಸೊ ಇದೆಲ್ಲ ಏನಾಯ್ತು, ಜನಗಳಿಗೆ ನೋಡಿ ನೋಡಿ ಇದೇನಿದ್ ಹಿಂಗೆ ವೈಷ್ಣವ ಅಂದ್ರೆ ಬೇಡ, ಯಾರು ನಾವು ವೈಷ್ಣವದಕ್ಕೆ ಹೋಗೋದು ಬೇಡ ಅಂತ ಜನಗಳಿಗೊಂಥರ ತುಂಬಾ ಮೇಲೆ ತಿರಸ್ಕಾರ ಬಂದ್ಬಿಡ್ತು. ಸೊ ಹೀಗಿದ್ದಾಗ ಏನಾಯ್ತು, ಅವರಲ್ಲಿ ಇದ್ದಿದ್ದ ಮಂಜರಿ, ಕಮಲಾ ಮಂಜರಿ ಅನ್ನೋರು, ಈ ನಾವೇನ್ ಮಾಡ್ತೀವಿ, ರಾಧಾರಾಣಿಗೆ ಸಖೀರ್ ಇರ್ತಾರೆ, ನಮ್ಗೆ ಗೊತ್ತು ಅಷ್ಟ ಸಖೀರು ಮೈನ್ ಅಂತ, ಅದಲ್ಲದೆ ಬೇಕಾದಷ್ಟು ಜನ ಸಖೀರ್ ಇರ್ತಾರೆ. ಆ ಸಖೀರ್ಗೆ ಹೆಲ್ಪ್ ಮಾಡೋ ಅವ್ರುಗಳು ಅವ್ರನ್ನ ಮಂಜರಿಗಳು ಅಂತಾರೆ. ಆ ಸಖೀರ್ಗೆಲ್ಲ ಹೆಲ್ಪ್ ಮಾಡೋ ಇವ್ರುಗಳು ಮಂಜರಿಗಳಂತಾರೆ. ಸೊ ಈ ಮಂಜರಿಯಲ್ಲಿ ಮೇನ್ ಬಂದು ರೂಪ ಮಂಜರಿ, ಮಂಜರೀಸ್ಗೆಲ್ಲ ಹೆಡ್ ಬಂದು ರೂಪ ಮಂಜರಿ. ಅವರು ನಮಗ್ ಗೊತ್ತಿದ್ದಂಗೆ ರೂಪ ಗೋಸ್ವಾಮಿಯಾಗಿ ಅವರು ಬಂದು ಪ್ರಚಾರ ಮಾಡಿ ನಮ್ಗೆ ಬೇಕಾದಷ್ಟು ಪುಸ್ತಕಗಳು, ಆಮೇಲೆ ನಮ್ಗೆ ಚೈತನ್ಯ ಮಹಾಪ್ರಭು ಬಗ್ಗೆ ಬೇಕಾದಷ್ಟು ನಮ್ಗೆ ಬರೆದು ಹೋಗಿದ್ದಾರೆ. ಅಂಡ್ ನಮ್ಗೆ ತಿಳುವಳಿಕೆ ಹೇಳಿ ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ, ಹೀಗಾಗಿ ಬೇಕಾದಷ್ಟು ಅವ್ರು ನಮ್ಗೆ, ಆಮೇಲೆ ಬೃಂದಾವನ ಎಲ್ಲ ಅದನ್ನೆಲ್ಲ ಎಕ್ಸ್ಕವೇಟ್ ಅಂದ್ರೆ ಹುಡುಕಿ ತೆಗೆದು ಅದನ್ನೆಲ್ಲ ನಮ್ಗೆ ಕೊಟ್ರು. ಎಲ್ಲೆಲ್ಲಿ ಜಾಗಗಳು ಕೃಷ್ಣ ಕೇದಾರನಾಥಾಗಿ ಇಲ್ಲಿ ಭೂಲೋಕದಲ್ಲಿ ಬಂದು ಅವರು ಅಲ್ಲಿ ಬಂದು
ಕೇದಾರನಾಥ ದತ್ತನಾಗಿ ಅವರು ಹುಟ್ಟಿದ್ರು. ಬೀರ್ನಾಗ ಎಂಪವರ್ಡ್ ಅಂದ್ರೆ ಅವರು ಕೃಷ್ಣನ ಅನುಗ್ರಹ ಪಡೆದು ಬಂದಿರೋರು. ಸೊ ನಮ್ಗೆ ಗೊತ್ತಿರುತ್ತೆ ಕೃಷ್ಣನ ಅನುಗ್ರಹ ಮಂಜರಿ ಅಂದ್ರೆ ಅವ್ರು ಎಂತ ಮಹತ್ವವಾದ ಸ್ಥಾನದಲ್ಲಿದ್ದಾರೆ ಅವರು ಅಂತ ನಮ್ಗೆ ಅವರೇ ಭಕ್ತಿ ವಿನೋದ ಠಾಕೂರ್ ಆಗಿ ಅವರೇ ಕಮಲ ಮಂಜರಿ. ಸೊ ಈ ಕಮಲ ಮಂಜರಿ ಏನ್ ಮಾಡಿದ್ರು, ಅವರು ಸೊ ಅಂತ ವಯಸ್ಸಿನಲ್ಲಿ ಕೇದಾರ್ನಾಥ್ ದತ್ತನವರು ಅಂದ್ರೆ ಭಕ್ತಿ ವಿನೋದ್ ಠಾಕೂರ್ ಅವರು ಒಂದು ಕವನ ರಚಿಸಿದ್ರಂತೆ. ಬಹಳ ಚೆನ್ನಾಗಿತ್ತಂತೆ ಕವನ ಅದು. ಅದಲ್ಲದೆ ಅವರು ತಮ್ಮ 6ನೇ ವಯಸ್ಸಿನಲ್ಲಿ ಮಹಾಪುರಗಳು ಆಮೇಲೆ ಓದಿ ಅದಕ್ಕೆ ತಾತ್ಪರ್ಯ ಅಂದ್ರೆ ತಾತ್ಪರ್ಯ ಹೇಳ್ತಾ ಇದ್ರಂತೆ. ಕೇವಲ 6 years ಅಂದ್ರೆ ಅವರು ಸ್ವಯಂ ಮಂಜರಿ. ಅವರು ಈ 6ನೇ ವಯಸ್ಸಿನಲ್ಲಿ ಸೊ ಮಗುವಿಂದನೂ ಏನಾಯ್ತು, ಅವರ ತಂದೆ ಗೊತ್ತಾಯ್ತು, ಓ ಈ ಮಗು ಏನೋ ಸ್ಪೆಷಲ್, ಇದಕ್ಕೇನೋ ಭಗವಂತನ ಆಶೀರ್ವಾದ ಇದೆ ಅಂತ. ಅವಾಗ ಅವರು ನಿತ್ಯಾನಂದನ ಅವ್ರ ಅನುಯಾಯಿಗಳು ಅಂದ್ರೆ ಫಾಲೋವರ್ ಆಗಿದ್ರು. ಆದ್ರೆ ತಾಯಿ ಕಡೆ ಎಲ್ಲಾರು ಯಾರು ವೈಷ್ಣವ ಅಂದ್ರೆ, ಸೊ ಹಂಗಾಗಿ ಅಲ್ಲಿ ವೈಷ್ಣವರು ತುಂಬಾ ಕಮ್ಮಿ. ನಾನು ಹೇಳ್ದೆ ಬಿಕಾಸ್ ಈ ಅಪರ ಸಂಪ್ರದಾಯದಿಂದ ಜನಗಳೆಲ್ಲ ಅವ್ರಿಗೆ ವೈಷ್ಣವರ ಮೇಲೆ ಒಂಥರ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇರ್ಲಿಲ್ಲ. ಹಂಗಾಗಿ ವೈಷ್ಣವರು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಸೊ ಹೀಗಾಗಿ ವೈಷ್ಣವದೆಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಅವ್ರು ಎಷ್ಟು ಶಕ್ತಿ ಇತ್ತು, ಹೆಂಗೆ ಅವ್ರಿಗೆ ಈ ನಮ್ಮ ಹರಿನಾಮದ ಮೇಲೆ ಹೆಂಗ್ ಇಂಟ್ರೆಸ್ಟ್ ಬಂತು ಅಂದ್ರೆ, ಅವ್ರ ಮನೇಲಿ ಒಬ್ರು ಕೆಲ್ಸದವ್ರಿದ್ರಂತೆ. ಸೊ ಆ ಕೆಲ್ಸದವ್ರು ಏನ್ ಮಾಡ್ತಾ ಇದ್ರು, ಏನ್ ಹೇಳಿದಂತೆ, ಅವ್ರ ಮನೆ ಹತ್ರ ಒಂದು ಮರ ಇತ್ತಂತೆ. ಆ ಮರದಲ್ಲಿ ಎಲ್ಲಾರು ಹೆದರ್ಸೋರಂತೆ, ಒಂದು ಭೂತ ಇದೆ, ದೆವ್ವ ಇದೆ, ಭೂತ ಇದೆ, ಹೋಗ್ಬೇಡಿ. ಸೊ ಈ 5ನೇ ವರ್ಷದಲ್ಲಿ ಕೇದಾರ್ನಾಥ್ ದತ್ತನೋ ಹೇಳದಂತೆ ಅವಳಿಗೆ, ಆ ಕೆಲ್ಸದವ್ರಿಗೆ, ನೋಡು ಅಲ್ಲಿ ದೆವ್ವ ಇದೆ ಅಂತೆ, ನನಗೆ ಭಯ ಆಗುತ್ತೆ ಅಂತ ಹೇಳಿದ. ಆಗ ಕೆಲ್ಸದವ್ರು ಹೇಳಿದಂತೆ, ನೋಡು ಹೇಳ್ತೀನಿ ಕೇದಾರ, ಏನು ನೀನ್ ಭಯ ಬೀಳ್ಬೇಡ, ರಾಮ 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 ಅಂತ ಇರು, ಯಾವ ದೆವ್ವ ಭೂತರು ನಮ್ಮ ಹತ್ರ ಬರಲ್ಲ. ಸೊ ನಮಗ್ ಗೊತ್ತಿದೆ ಇದೆಲ್ಲ. ಹರಿನಾಮ ನಾವು ಯಾವಾಗ ಪಠಣೆ ಮಾಡ್ತೀವೋ, ಯಾವ ನೆಗೆಟಿವ್ ಅಂದ್ರೆ ಈ ಕೆಟ್ಟ ಫೋರ್ಸಸ್ ಯಾವ್ದು ನಮ್ ಹತ್ರ ಬರಕ್ಕಾಗಲ್ಲ. ಹರಿನಾಮದ ಪವರ್ ನಿಮ್ಗೆಲ್ಲ ಗೊತ್ತಿದೆ, ಎಷ್ಟು ಶಕ್ತಿ ಇದೆ ಹರಿನಾಮದಲ್ಲಿ. ಸೊ ಅವಳು ಹೇಳ್ದಂಗೆ ಇದೇ ಅವ್ರಿಗೆ ಫಸ್ಟ್ ಅಂದ್ರೆ ಆ ಹರಿನಾಮದ ರುಚಿ ತೋರಿಸಿದ್ದು ಅವ್ರ ಮೇಲೆ ಕೆಲಸ ಮಾಡ್ತಾ ಇದ್ದ ಆ ಅಕ್ಕಿ. ಸೊ ಇವ್ರೇನ್ ಮಾಡಿದಂತೆ, ಕೇದಾರ್ನಾಥ್ ದತ್ತ ಅವರು ಆ ಮರದ ಹತ್ರ ಹೋಗ್ಬಿಟ್ಟು ರಾಮ 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 ಅಂತ ಒಂದ್ ದಿವಸ ಪೂರ್ತಿ ಅಲ್ಲೇ ರಾಮನಾಮ ಹೇಳ್ತಾ ಇದ್ರಂತೆ. ಸೊ ರಾಮನಾಮ ಹೇಳ್ತಾ ಏನಾಯ್ತಂತೆ, ಆ ಮರ ಒಣಗಿ ಹಂಗೆ ಬಿದ್ದೋಯ್ತಂತೆ. ಸೊ ದಟ್ ಮೀನ್ಸ್ ಅದ್ರಲ್ಲಿ ಇದ್ದಿದ್ದ ಆ ಕೆಟ್ಟ ಫೋರ್ಸ್ ಅಂದ್ರೆ ದೆವ್ವನೋ ಭೂತಾನೋ ಪಿಶಾಚಿನೋ ಏನಿತ್ತೋ ಅದು ಓಡ್ ಹೊಟ್ಟೋಯ್ತು. ಯಾಕಂದ್ರೆ ಅದಕ್ಕೆ ಪಾಸಿಟಿವ್ ಎನರ್ಜಿ, ನಮ್ಮ ರಾಮನಾಮದಲ್ಲಿರೋ ಭಗವಂತ ನಾಮದಲ್ಲಿರೋ ಆ ಎನರ್ಜಿನ ತಡ್ಕೊಳಕ್ ಆಗಲ್ಲ. ಅದಕ್ಕೆ ಅದ್ ಇರಕ್ ಸಾಧ್ಯವೇ ಇಲ್ಲ. ಎಲ್ಲಿ ನಾವು ಭಗವಂತ ನಾಮ ಹೇಳ್ತೀವೋ ಅಲ್ಲಿ ಈ ನೆಗೆಟಿವ್ ಫೋರ್ಸಸ್, ಈ ಕೆಟ್ಟ ಶಕ್ತಿಗಳು ಇರಕ್ಕೆ ಸಾಧ್ಯವೇ ಇಲ್ಲ. ಸೊ ಹಂಗಾಗಿ ಆ ಒಂದು ಇನ್ಸಿಡೆಂಟ್ ಇಂದ ಅವ್ರೊಂದು ದೊಡ್ಡ ಶಕ್ತಿ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು. ಅವಾಗ ಅವ್ರು ಹುಟ್ಟಿದಾಗ ಏನಾಗಿತ್ತು ಅಂದ್ರೆ, ಆ ಬೀರಾನಗರಲ್ಲಿ ಅಲ್ಲಿ ತಂದೆಯವರು ನಿತ್ಯಾನಂದನ ಅವ್ರ ಅನುಯಾಯಿಗಳು ಅಂದ್ರೆ ಫಾಲೋವರ್ ಆಗಿದ್ರು. ಆದ್ರೆ ತಾಯಿ ಕಡೆ ಎಲ್ಲಾರು ಯಾರು ವೈಷ್ಣವ ಅಂದ್ರೆ ವೈಷ್ಣವ ಪದ್ಧತಿ ಯಾರು ಫಾಲೋ ಮಾಡ್ತಾ ಇಲ್ವಂತೆ, ಎಲ್ಲರೂ ಮಾಯಾವಾದಿಗಳಾಗಿದ್ರು. ಸೊ ಹಂಗಾಗಿ ಅಲ್ಲಿ ವೈಷ್ಣವರು ತುಂಬಾ ಕಮ್ಮಿ. ನಾನು ಹೇಳ್ದೆ ಬಿಕಾಸ್ ಈ ಅಪರ ಸಂಪ್ರದಾಯದಿಂದ ಜನಗಳೆಲ್ಲ ಅವ್ರಿಗೆ ವೈಷ್ಣವರ ಮೇಲೆ ಒಂಥರ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇರ್ಲಿಲ್ಲ. ಹಂಗಾಗಿ ವೈಷ್ಣವರು ತುಂಬಾ ಕಮ್ಮಿ ಆಗ್ಬಿಟ್ಟಿತ್ತು. ಸೊ ಹೀಗಾಗಿ ವೈಷ್ಣವದೆಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿತ್ತು. ಕೇದಾರ್ನಾಥ್ ದತ್ತ ಅವ್ರು ಹುಟ್ಟಿದಾಗ್ಲೂ ಅಷ್ಟೇ ತುಂಬಾ ಕಮ್ಮಿ ಇತ್ತದು. ಹಾಗಾಗಿ ತಂದೆ ಅವರು ಫಾಲೋ ಮಾಡ್ತಾ ಇದ್ರು ಸ್ವಲ್ಪ ಸ್ವಲ್ಪ, ತಾಯಿ ಅವರು ಹಂಗೆ ಏನು ಫಾಲೋ ಮಾಡ್ತಾ ಇರ್ಲಿಲ್ಲ. ಸೊ ಆದ್ರೆ ಇವ್ರಿಗೆ ಆಧ್ಯಾತ್ಮಿಕವಾಗಿ ಮತ್ತೆ ಬಹಳ ಬುದ್ಧಿವಂತರು, ಭೌತಿಕವಾಗ್ಲೂ ಅಷ್ಟೇ ತುಂಬಾ ಬುದ್ಧಿವಂತರು. ಸೊ
ಹೀಗೆ ಕೇದಾರ್ನಾಥ್ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವ್ರು ಎಷ್ಟು ಶಕ್ತಿ ಇತ್ತು, ಹೆಂಗೆ ಅವ್ರಿಗೆ ಈ ನಮ್ಮ ಹರಿನಾಮದ ಮೇಲೆ ಹೆಂಗ್ ಇಂಟ್ರೆಸ್ಟ್ ಬಂತು ಅಂದ್ರೆ, ಅವ್ರ ಮನೇಲಿ ಒಬ್ರು ಕೆಲ್ಸದವ್ರಿದ್ರಂತೆ. ಸೊ ಆ ಕೆಲ್ಸದವ್ರು ಏನ್ ಮಾಡ್ತಾ ಇದ್ರು, ಏನು ಹೇಳದಂತೆ, ಅವ್ರ ಮನೆ ಹತ್ರ ಒಂದು ಮರ ಇತ್ತಂತೆ. ಆ ಮರದಲ್ಲಿ ಎಲ್ಲಾರು ಹೆದರ್ಸೋರಂತೆ, ಒಂದು ಭೂತ ಇದೆ, ದೆವ್ವ ಇದೆ, ಭೂತ ಇದೆ, ಹೋಗ್ಬೇಡಿ ಹೋಗ್ಬೇಡಿ. ಸೊ ಈ 5ನೇ ವರ್ಷದಲ್ಲಿ ಕೇದಾರ್ನಾಥ್ ದತ್ತನೂ ಹೇಳದಂತೆ ಅವಳಿಗೆ, ಆ ಕೆಲ್ಸವ್ರಿಗೆ, ನೋಡು ಅಲ್ಲಿ ದೆವ್ವ ಇದೆ ಅಂತೆ, ನನಗೆ ಭಯ ಆಗುತ್ತೆ ಅಂತ ಹೇಳಿದ. ಆಗ ಕೆಲ್ಸದವ್ರು ಹೇಳಿದಂತೆ, ನೋಡು ಹೇಳ್ತೀನಿ ಕೇದಾರ, ಏನು ನೀನ್ ಭಯ ಬೀಳ್ಬೇಡ, ರಾಮ 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 ಅಂತ ಇರು, ಯಾವ ದೆವ್ವ ಭೂತರು ನಮ್ಮ ಹತ್ರ ಬರಲ್ಲ. ಸೊ ನಮಗ್ ಗೊತ್ತಿದೆ ಇದೆಲ್ಲ. ಹರಿನಾಮ ನಾವು ಯಾವಾಗ ಪಠಣೆ ಮಾಡ್ತೀವೋ, ಯಾವ ನೆಗೆಟಿವ್ ಅಂದ್ರೆ ಈ ಕೆಟ್ಟ ಫೋರ್ಸಸ್ ಯಾವ್ದು ನಮ್ ಹತ್ರ ಬರಕ್ಕಾಗಲ್ಲ. ಹರಿನಾಮದ ಪವರ್ ನಿಮ್ಗೆಲ್ಲ ಗೊತ್ತಿದೆ, ಎಷ್ಟು ಶಕ್ತಿ ಇದೆ ಹರಿನಾಮದಲ್ಲಿ. ಸೊ ಅವಳು ಹೇಳ್ದಂಗೆ ಇದೇ ಅವ್ರಿಗೆ ಫಸ್ಟ್ ಅಂದ್ರೆ ಆ ಹರಿನಾಮದ ರುಚಿ ತೋರಿಸಿದ್ದು ಅವ್ರ ಮೇಲೆ ಕೆಲಸ ಮಾಡ್ತಾ ಇದ್ದ ಆ ಆಕಿ. ಸೊ ಇವ್ರೇನ್ ಮಾಡಿದಂತೆ, ಕೇದಾರ್ನಾಥ್ ದತ್ತ ಅವರು ಆ ಮರದ ಹತ್ರ ಹೋಗ್ಬಿಟ್ಟು ರಾಮ 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 ಅಂತ ಒಂದ್ ದಿವಸ ಪೂರ್ತಿ ಅಲ್ಲೇ ರಾಮನಾಮ ಹೇಳ್ತಾ ಇದ್ರಂತೆ. ಸೊ ರಾಮನಾಮ ಹೇಳ್ತಾ ಹೇಳ್ತಾ ಏನಾಯ್ತಂತೆ, ಆ ಮರ ಒಣಗಿ ಹಂಗೆ ಬಿದ್ದೋಯ್ತಂತೆ. ಸೊ ದಟ್ ಮೀನ್ಸ್ ಅದ್ರಲ್ಲಿ ಇದ್ದಿದ್ದ ಆ ಕೆಟ್ಟ ಫೋರ್ಸ್ ಅಂದ್ರೆ ದೆವ್ವನೋ ಭೂತಾನೋ ಪಿಶಾಚಿನೋ ಏನಿತ್ತೋ ಅದು ಓಡ್ ಹೊಟ್ಟೋಯ್ತು. ಯಾಕಂದ್ರೆ ಅದಕ್ಕೆ ಪಾಸಿಟಿವ್ ಎನರ್ಜಿ, ನಮ್ಮ ರಾಮನಾಮದಲ್ಲಿರೋ ಭಗವಂತ ನಾಮದಲ್ಲಿರೋ ಆ ಎನರ್ಜಿನ ತಡ್ಕೊಳಕ್ ಆಗಲ್ಲ, ಅದಕ್ಕೆ ಅದ್ ಇರಕ್ ಸಾಧ್ಯವೇ ಇಲ್ಲ. ಎಲ್ಲಿ ನಾವು ಭಗವಂತ ನಾಮ ಹೇಳ್ತೀವೋ ಅಲ್ಲಿ ಈ ನೆಗೆಟಿವ್ ಫೋರ್ಸಸ್, ಈ ಕೆಟ್ಟ ಶಕ್ತಿಗಳು ಇರಕ್ಕೆ ಸಾಧ್ಯವೇ ಇಲ್ಲ. ಸೊ ಹಂಗಾಗಿ ಆ ಒಂದು ಇನ್ಸಿಡೆಂಟ್ ಇಂದ ಅವ್ರಿಗೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು. ಸೊ ಹಿಂಗೆ ಬೆಳಿತಾ ಬೆಳಿತಾ ಏನಾಯ್ತು, ಅವರು 9ನೇ ವಯಸ್ಸಷ್ಟರಲ್ಲಿ ಕೇದಾರ್ನಾಥ್ ದತ್ತ ಅವರು ಎಲ್ಲ ಈ ಶಾಸ್ತ್ರ ಯಾವುದು ಅಸ್ಟ್ರಾಲಜಿ ಅಂದ್ರೆ ಕೈ ಶಾಸ್ತ್ರ ಅದೆಲ್ಲ ಅಸ್ಟ್ರಾಲಜಿ ಬಗ್ಗೆ ಎಲ್ಲ ಓದ್ಬಿಟ್ರಂತೆ, ಓದಿ ತಿಳ್ಕೊಂಡ್ರಂತೆ. ತಿಳ್ಕೊಂಡ್ಬಿಟ್ಟು ಅದ್ ನೋಡೋದಂತೆ, ದಿಸ್ ಇಸ್ ಯೂಸ್ಲೆಸ್, ಮನುಷ್ಯನಿಗೆ ಇದು ಉಪಯೋಗನೇ ಇಲ್ಲ. ನಾವು ಮನುಷ್ಯ ಜನ್ಮದಲ್ಲಿ ತಗೊಂಡಾಗ ಇದ್ರದ್ದು ಏನು ನಮ್ಗೆ ಇದ್ರದ್ದು ಏನು ಬೇಕೇ ಇಲ್ಲ ಅಂತ ಪುಸ್ತಕಗಳನ್ನೆಲ್ಲ ಒಂದ್ ಮೂಲೆಗೆ ಹಾಕ್ಬಿಡ್ರ. ಸೊ ಈ ವಾಸ್ ಅ ಪಂಡಿತ್ ಆ ಸಂಸ್ಕೃತ. ಸೊ 9ನೇ ವಯಸ್ಸಿನಲ್ಲಿ ಕೇದಾರ್ನಾಥ್ ಪಂಡಿತರು ಅಸ್ಟ್ರಾಲಜಿನ ಓದಿ ಮುಗಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಅಂಡ್ ಆಲ್ಸೋ ಅವರು ಅವರ ಅಜ್ಜಿ ಸ್ಕೂಲ್ ಕಟ್ಸಿದ್ರು ಬೀರಾನಗರಲ್ಲಿ. ಆ ಸ್ಕೂಲ್ಗೆ ಹೋಗ್ತಾ ಇದ್ರಂತೆ. ಸ್ಕೂಲ್ಗೆ ಹೋಗ್ತಾ ಇದ್ರು. ಆಮೇಲೆ ಅವ್ರನ್ನ ಆ ತಂದೆ ಅವರ ಕೇದಾರ್ನಾಥ್ ದತ್ತ ಅವರ 11ನೇ ವಯಸ್ಸಲ್ಲಿ ತಂದೆ ತೀರ್ಕೊಂಡ್ಬಿಟ್ರು. ಅವ್ರದೆಲ್ಲ ಆಕ್ಚುಲಿ ಅವರ ತಾಯಿ ಮನೆ ಕಡೆ ತುಂಬಾ ಅನುಕೂಲವಾಗಿದ್ರಂತೆ, ತುಂಬಾ ಶ್ರೀಮಂತರು ಅವರೆಲ್ಲ. ಸೊ ಯಾವಾಗ ತಂದೆ ಹೋಗ್ಬಿಟ್ರು, ಹೀಗೆ ಆ ಬಿಸ್ನೆಸ್ ಎಲ್ಲ ಮೋಸ ಆಗಿ ಅವ್ರಿಗೆ ಎಲ್ಲ ದುಡ್ಡೆಲ್ಲ ಹೋಗ್ಬಿಡ್ತಂತೆ, ಏನೂ ಇರ್ಲಿಲ್ವಂತೆ. ಸೊ ತಂದೆನೂ ಹೋಗ್ಬಿಟ್ರು. ತಂದೆ ಹೋಗ್ಬಿಟ್ಮೇಲೆ ಏನ್ ಮಾಡಿದ್ರು, ಅವ್ರ ಚಿಕ್ಕಪ್ಪ ಅವ್ರನ್ನ ಕಲ್ಕಟ್ಟ ಕರ್ಕೊಂಡೋಗಿ ಅವ್ರನ್ನ ಇಂಗ್ಲಿಷ್ ಕಾನ್ವೆಂಟ್ ಸ್ಕೂಲಲ್ಲಿ ಸೇರ್ಸಿದ್ರು. ಇಂಗ್ಲಿಷ್ ಕಾನ್ವೆಂಟ್ ಸ್ಕೂಲಲ್ಲಿ ಸೇರ್ಸಿದ್ರು ಅವ್ರನ್ನ. ಅವರು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ರಂತೆ. ಆಕ್ಚುಲಿ ಅವ್ರ ಚಿಕ್ಕಪ್ಪ ಅವ್ರ ಏನಂದ್ರೆ, ಅವರು ದೊಡ್ಡ ಎಡಿಟರ್ ಅಂದ್ರೆ ಸಂಪಾದಕರು. ಸೊ ಅವ್ರ ಸಂಪಾದಕರು ಅವರು ಇಂಗ್ಲಿಷ್ ಬ್ರಿಟಿಷ್ ಅವ್ರ ಒಂದು ಮ್ಯಾಗಝೈನ್ಗೆ ಕೆಲಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ಭಕ್ತಿ ವಿನೋದ್ ಠಾಕೂರ್ ಅವರು ಅವ್ರ ಜೊತೆ ಕೆಲಸ ಮಾಡಿ ಸ್ಕೂಲ್ ಹೋಗಿತ್ತಾ ಇದ್ರು, ಬಟ್ ಆದ್ರೆ ಇದೇ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಅಂತ. ಹೀಗಾಗಿ ಅವರ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಅವ್ರ ಚಿಕ್ಕಪ್ಪನಿಂದ ಅವರು ಬಹಳ ಚೆನ್ನಾಗಿ ಇಂಗ್ಲಿಷ್ ತರಬೇತಿಯನ್ನ ತುಂಬಾ ಚೆನ್ನಾಗಿ ಪಡಿತಾರಂತ. ಸೊ ಇಂಗ್ಲಿಷ್ ತರಬೇತಿ ಪಡೆದು ಅವರ ಚಿಕ್ಕಪ್ಪನ ಆ ಏನು ಮ್ಯಾಗಝೈನ್ ಇತ್ತು ಅದಕ್ಕೆಲ್ಲ ಸಂಕಲನೆ ಮಾಡೋಣ, ಎಡಿಟಿಂಗ್, ಏನೇನ್ ಆರ್ಟಿಕಲ್ಸ್ ಹಾಕ್ಬೇಕು, ಯಾವ ತರ ಹಾಕ್ಬೇಕು, ಅದ್ರ ಇಂಗ್ಲಿಷ್ ಸರಿಗಿದ್ಯಾ ಇಲ್ವಾ, ಇದೆಲ್ಲ ತುಂಬಾ ಚೆನ್ನಾಗಿ ಅವ್ರ ಚಿಕ್ಕಪ್ಪಂಗೆ ಹೆಲ್ಪ್ ಮಾಡಿದ್ರು. ಹಿಂಗಾಗಿ ಅವರ ಇಂಗ್ಲಿಷು ತುಂಬಾ ಚೆನ್ನಾಗಿ ಬೆಳೀತು. ಇಂಗ್ಲಿಷ್ ಅಲ್ದೇನೆ ಅವರ ಸಂಸ್ಕೃತದಲ್ಲೂ ಸಹ ಸಂಸ್ಕೃತ ತುಂಬಾ ಚೆನ್ನಾಗಿತ್ತು. ಸ್ಕಾಲರ್ ಅಂದ್ರೆ ಅವರು ಮಹಾ ಪಂಡಿತರಾಗಿದ್ರು ಸಂಸ್ಕೃತದಲ್ಲೂ ಸಹ. ಆಮೇಲೆ ಬೆಂಗಾಲಿ ಮಾತಾಡ್ತಾ ಇದ್ರು ಅವರು, ಬೆಂಗಾಲಿಲೂ ಸಹ ಅವ್ರಿಗೆ ಪಾಂಡಿತ್ಯ ಇತ್ತು. ಸೊ ಈ ತರ ಕೇದಾರ್ನಾಥ್ ಹಿಂಗೆ ಬೆಳೀತಾ ಇದ್ರು. ಆಗಿನ ಕಾಲದಲ್ಲಿ ಏನಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮದ್ವೆ ಮಾಡ್ಬಿಡೋರು, ಅಂದ್ರೆ ಈ ಹುಡುಗಿ ಈ ಹುಡುಗನ್ಗೆ ಅಂತ ನಿಶ್ಚಯ ಮಾಡ್ಬಿಡೋರು. ಸೊ ಹಾಗಾಗಿ ಅವರ 9ನೇ ವಯಸ್ಸಿನಲ್ಲೇ ಅವ್ರಿಗೊಂದು ಹುಡುಗಿನ ಫಿಕ್ಸ್ ಮಾಡ್ಬಿಟ್ಟಿದ್ರು. ಆಮೇಲೆ ಅವ್ರಿಗೆ ವಯಸ್ಸು ಬಂದ್ಮೇಲೆ ಮದ್ವೆ ಆಯ್ತು. ಮದ್ವೆ ಆಗಿ ಅವರು 22ನೇ ವರ್ಷದಲ್ಲಿದ್ದಾಗ ಭಕ್ತಿ ವಿನೋದ್ ಠಾಕೂರ್ ಅವರು ಅವರ ಹೆಂಡತಿ ಒಂದು ಗಂಡು ಮಗುಗೆ ಜನನ ಕೊಡ್ತಾ ಇದ್ದಾಗ ಅವರು
ದೇಹ ತ್ಯಾಗ ಮಾಡಿದ್ರು, ಅಂದ್ರೆ ಅವರು ಸತ್ತು ಹೋಗ್ಬಿಟ್ರು ಮೊದಲನೇ ಹೆಂಡತಿ. ಸೊ ಆಮೇಲೆ ಇವರು ಭಕ್ತಿ ವಿನೋದ ಠಾಕೂರ್ ಅವ್ರ ತಾಯಿ ಮತ್ತೆ ಅವ್ರಿಗೆ ಇದ್ ಮಾಡಿ ಇನ್ನೊಂದು ಮದುವೆ ಮಾಡಿದ್ರು. ಆ ಎರಡನೇ ಪತ್ನಿಯ ಹೆಸರು ಭಗವತಿ ದೇವಿ ಅಂತ. ಸೊ ಆ ಭಗವತಿ ದೇವಿ ಜೊತೆಗೆ ಮಿಕ್ಕಿದಷ್ಟು ವರ್ಷನೂ ಸಹ ಭಕ್ತಿ ವಿನೋದ್ ಠಾಕೂರ್ ಅವ್ರ ಸಂಸಾರ ಮಾಡಿದ್ರು. ಅವ್ರಿಗೆ 10 ಜನ ಮಕ್ಳಿದ್ರು, 10 ಜನ ಮಕ್ಳಿದ್ರು. ಸೊ ಹೀಗೆ ಹೋಗ್ತಾ ಹೋಗ್ತಾ ಏನಾಯ್ತು, ಅವ್ರು ಹೋಗ್ತಾ ಹೋಗ್ತಾ ಭಕ್ತಿ ವಿನೋದ್ ಠಾಕೂರ್ ಅವರು ತುಂಬಾ ಚೆನ್ನಾಗಿ ಈ ಇಂಗ್ಲಿಷ್ ಅಲ್ಲೆಲ್ಲ ಅವರೊಂದು ಈ ನಾವು ಏನಂತೀವಿ ಸೀರೀಸ್ ಅಂತೀವಲ್ಲ, ಇವಾಗೆಲ್ಲ ಬರ್ತಾ ಇದೆ ಹುಡುಗರು ನೆಟ್ಫ್ಲಿಕ್ಸ್ ಇದ್ರಲ್ಲಿ ಸೀರೀಸ್ ಅಂತ, ಒಂದಾದ್ಮೇಲೆ ಒಂದು ಕುತೂಹಲಕಾರಿಯಾದ ಕಥೆಗಳು ಒಂದಕ್ಕೊಂದು ಜೋಡಣೆ ಆಗಿರೋದು. ಸೊ ಆ ತರದ್ ಒಂದು ಅಲೆಕ್ಸಾಂಡರ್ ಮತ್ತೆ ವಾಯ್ಸ್ಡನ್ ಅವನ ಬಗ್ಗೆ ಒಂದು ಸೀರೀಸ್ ಆಫ್ 12 ಸೀರೀಸ್ ಬರೋದಂತ ಇಂಗ್ಲಿಷ್ ಅನ್ನ, ಬಹಳ ಅದ್ಭುತವಾಗಿತ್ತಂತದ್ದು. ಸೊ ಹೀಗೆ ಅವರ ಇಂಗ್ಲಿಷ್ ಪಾಂಡಿತ್ಯ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಹೋಯ್ತು ಕೇದಾರ್ನಾಥ್ ಪಂಡಿತ ಅವರು. ಅವರು ಕಲ್ತ್ಕೊತಾ ಇಂಗ್ಲಿಷ್ನವರು ಸಹ ಕೆಲವಕ್ಕೆ ಇವರಲ್ಲಿ ಕನ್ಸಲ್ಟ್ ಮಾಡಕ್ ಬರೋರಂತೆ, ಈ ತರ ಮಾಡಿರೋದು ಸರಿಗಿದ್ಯಾ, ಇದು ಸರಿಗಿದ್ಯಾ ಈ ಪೇಪರ್ ನಾವು ಬರ್ದಿರೋದು ಅಂತೆಲ್ಲ. ಸೊ ಅಷ್ಟು ಅವ್ರ ಪಾಂಡಿತ್ಯ. ಆಮೇಲೆ ಅವ್ರಿಗೆ ಯಾವಾಗ ಕೆಲ್ಸದ ವಯಸ್ಸು ಬಂತು, ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾಗ್ ಬಂತು, ಅವ್ರನ್ನ ಕೇಳಿದಂತೆ ಅವ್ರ ಚಿಕ್ಕಪ್ಪ, ಏನಪ್ಪಾ ನೀನ್ ಬಿಸ್ನೆಸ್ ಮಾಡ್ತೀರಾ, ಏನ್ ತರ ತಗೋತೀಯ? ಅವ್ರು ಹೇಳಿದಂತೆ, ಇಲ್ಲ ಈ ಬಿಸ್ನೆಸ್ ಎಲ್ಲ ಇದು ಮೋಸ. ಯಾಕಂದ್ರೆ ಬಿಸ್ನೆಸ್ ಮನ್ ಆದ್ರೆ ನಾವು ಯಾವಾಗ ವ್ಯಾಪಾರಸ್ಥರಾಗ್ತೀವೋ ಅವಾಗ ಏನಾಗುತ್ತೆ, ನಾವು ಸುಳ್ಳು ಹೇಳ್ಬೇಕಾಗತ್ತೆ. ವ್ಯಾಪಾರಕ್ಕೋಸ್ಕರ ಲಾಭಕ್ಕೋಸ್ಕರ ನ್ಯಾಚುರಲಿ ವ್ಯಾಪಾರಿಗಳೆಲ್ಲ ಅವರ ಲಾಭಕ್ಕೆ ಅವರ ಏನೋ ಒಂದು ಫಾಯ್ದೆಗೆ ಒಂದು ಸುಳ್ಳು ಹೇಳ್ತಾರೆ. ಸೊ ನನಗೆ ಅದು ಬೇಡ, ನಾನು ಬಿಸ್ನೆಸ್ ಎಲ್ಲ ಏನು ಮಾಡಲ್ಲ, ನಾನು ಸ್ಕೂಲ್ ಟೀಚರ್ ಆಗ್ತೀನಿ ಅಂತ ಅವರು ಒಂದು ಗ್ರಾಮದಲ್ಲಿ ಒಂದು ಸ್ಕೂಲ್ ಟೀಚರ್ ಆದಂತೆ. ಆಮೇಲೆ ಅವರು ಒರಿಸ್ಸಾಗ್ ಹೋಗಿ ನಾವು ಏನು ಟೀಚರ್ಸ್ ಟ್ರೈನಿಂಗ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಮಾಡ್ಕೊಂಡ್ಮೇಲೆ ಅವ್ರೇನ್ ಮಾಡಿದ್ರು, ಪುರಿಲಿ ಒಂದು ಒಳ್ಳೆ ಸ್ಕೂಲ್ ಟೀಚರ್ ಆಗಿ ಅವರ ಕೆಲ್ಸ ಅವರ ಚಾಕಚಕ್ಯತೆ ನೋಡಿ ಅವ್ರನ್ನ ಹೆಡ್ ಮಾಸ್ಟರ್ ಮಾಡಿದ್ರು ಭಕ್ತಿ ವಿನೋದ್ ಠಾಕೂರ್. ಸೊ ಹೆಡ್ ಮಾಸ್ಟರ್ ಆದಂತೆ ಭಕ್ತಿ ವಿನೋದ್ ಠಾಕೂರ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಅವ್ರಿಗೆ ತುಂಬಾ ಇಷ್ಟವಾದ ಕೆಲಸನೂ ಸಹ ಟೀಚಿಂಗ್ ತುಂಬಾ ಇಷ್ಟಪಟ್ಟು ಮಾಡೋರಂತೆ. ಹಿಂಗೆ ಹೋಗ್ತಾ ಹೋಗ್ತಾ ಅವರು ಬ್ರಿಟಿಷ್ ಅವರ ಸರ್ಕಾರದಲ್ಲಿ ಅವ್ರಿಗೆ ಒಂದು ರಿಜಿಸ್ಟ್ರಾರ್ ಕೆಲಸ ಸಿಕ್ತು, ಒಳ್ಳೆ ಕೆಲಸ, ಗವರ್ಮೆಂಟ್ ಕೆಲಸ, ಅಂದ್ರೆ ಸರ್ಕಾರಿ ಉದ್ಯೋಗ. ಸೊ ಅವರು ಇದನ್ನ ಸರ್ಕಾರಿ ಉದ್ಯೋಗನ ಬಹಳ ಅಚ್ಚುಕಟ್ಟಿನಿಂದ ಅವ್ರ ಜವಾಬ್ದಾರಿ ಏನಿತ್ತು ಅದೆಲ್ಲ ಬಹಳ ಇವರು ತುಂಬಾ ಒಂದು ಅಚ್ಚುಕಟ್ಟಿನಿಂದ ಎಲ್ಲ ಮಾಡ್ತಾ ಇದ್ರು ಅತ್ಯಂತ. ಯಾಕಂದ್ರೆ ಅವರು ಎಷ್ಟು ಫಾಸ್ಟ್ ಅಂದ್ರೆ ಅಷ್ಟು ಫಾಸ್ಟ್ ಮತ್ತೆ ಕರೆಕ್ಟ್ ಆಗಿ ಮಾಡೋರು. ಫಾಸ್ಟ್ ಅಂತ ಹೇಗೋ ತಪ್ಪು ಮಾಡ್ತಾ ಇರ್ಲಿಲ್ಲ, ಏನೇ ಮಾಡಿದ್ರು ಸಹ ಅತ್ಯುತ್ತಮವಾಗಿ ಮಾಡೋರಂತ. ಸೊ ಹಿಂಗೆ ಅವ್ರಿಗೆ ಸರ್ಕಾರಿ ಕೆಲಸದಲ್ಲಿ ಮೇಲೆ ಮೇಲೆ ಅವ್ರಿಗೆ ಉತ್ತೀರ್ಣ ಅಂದ್ರೆ ಅವ್ರಿಗೆ ಪ್ರಮೋಷನ್ಸ್ ಕೊಡಕ್ ಶುರು ಮಾಡಿದ್ರು. ಸೊ ಈ ಪ್ರಮೋಷನ್ ಬಂದು ಅವ್ರನ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮಾಡಿದ್ರು. ಸೊ ಇದು ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನಂದ್ರೆ ಹೈಯೆಸ್ಟ್ ಕೆಲಸ ಬ್ರಿಟಿಷ್ ಒಂದು ಸರ್ಕಾರದಲ್ಲಿ ಇಂಡಿಯನ್ ಸ್ಥಾನ, ಅದಕ್ಕಿಂತ ಮೇಲೆ ಯಾರು ಹೋಗಕ್ಕೆ ಇರ್ಲಿಲ್ವಂತೆ. ಅದಕ್ಕಿಂತ ಮೇಲೆ ಹೋಗಕ್ಕೆ ಇರ್ದಿದ್ದಾಗ, ಮತ್ತಾಜಿ ನಾನು ಕೇಳಿಸ್ತಾ ಇದ್ದೀನ? ಇಂಟರ್ನೆಟ್ ಕನೆಕ್ಷನ್ ಏನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದೆ ನನಗೆ. ಕೇಳಿಸ್ತಾ ಇದೆ ಮಾತಾಜಿ. ಓಕೆ, ಅಲ್ಲ ನನ್ಗೆ ಯಾಕೋ ಮೆಸೇಜ್ ಬಂತು ಇಂಟರ್ನೆಟ್ ಪ್ರಾಬ್ಲಮ್ ಕನೆಕ್ಷನ್ ಅಂತ ಹೇಳ್ತು, ಅದಕ್ಕೆ. ಕ್ಲಿಯರ್ ಆಗಿದೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಜೋ ಇಫ್ ಯು ಕೇಳಿಸಿದ್ರೆ ದಯವಿಟ್ಟು ಹೇಳಿ ಮಾತಾಜಿ. ಸೊ ಓಕೆ, ಹೈಯೆಸ್ಟ್ ಅದು ಹೈಯೆಸ್ಟ್ ಪೋಸ್ಟ್ ಏನು ಬ್ರಿಟಿಷ್ ರಾಜ್ಯದಲ್ಲಿ ನಮ್ಗೆ ಕೊಡ್ತಾ ಇದ್ದಿದ್ದು ಹೈಯೆಸ್ಟ್ ಉದ್ಯೋಗ, ಅದ್ರ ಮೇಲೆ ಯಾರಿಗೂ ಕೊಡ್ತಾ ಇರ್ಲಿಲ್ವಂತೆ ಉದ್ಯೋಗದ. ಸೊ ಹಂಗಾಗಿ ಇವರ ಆ ದಕ್ಷತೆ ನೋಡಿ, ಅವರ ಆ ಶ್ರದ್ಧೆ ದಕ್ಷತೆ ನೋಡಿ ಬ್ರಿಟಿಷ್ನವರು ಇವ್ರಿಗೆ ಅತ್ಯುತ್ತಮವಾದ ಒಂದು ಸ್ಥಾನ ಕೊಟ್ಟಿದ್ದಾರೆ. ಸೊ ಇದು ಕೊಟ್ಟಾಗ ಏನಾಯ್ತು, ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಇದೇ ತರ ಇವ್ರು ಮಾಡ್ತಾ ಇದ್ದಾಗ ಅವ್ರಿಗೆ ಈ ಎಷ್ಟೋ ಬುಕ್ಸ್ಗಳು ಓದ್ತಾ ಇದ್ರಂತೆ. ಕ್ರಿಶ್ಚಿಯಾನಿಟಿ ಇಷ್ಟ ಆಗೋದಂತ. ಕ್ರಿಶ್ಚಿಯಾನಿಟಿ ಯಾಕೆ ಇಷ್ಟ ಆಗೋದಂತ, ಕ್ರಿಶ್ಚಿಯಾನಿಟಿ ಇದ್ರಲ್ಲಿ ಬುಕ್ಸ್ ಎಲ್ಲ ಓದೋರಂತೆ. ಅದ್ರಲ್ಲಿ ಕ್ರಿಶ್ಚಿಯಾನಿಟಿಲಿ ಹೆಂಗೆ ಹೇಳೋರು ಅಂದ್ರೆ ಪ್ರೀತಿಯಾಗಿ ಹೇಳೋರು, ಯಾವ್ದನ್ನು ಬಲವಂತವಾಗಿ. ಇವಾಗ ನಾವು ಮುಂಚೆ ಏನಾಗಿತ್ತು ಅಂದ್ರೆ, ನಾವು ಸಾಮಾನ್ಯವಾಗಿ ಹಿಂದೂ ನಮ್ಮ ಏನು ನಮ್ಮ ಧರ್ಮದಲ್ಲಿ ಏನಿದೆ, ನಾವು ಸಾಮಾನ್ಯ ಇದು ಮಾಡ್ಬೇಡ ದೇವ್ರು ಹಿಂಗ್ ಶಾಪ ಕೊಡ್ತಾನೆ, ಅದು ಮಾಡ್ಬೇಡ ಇದರಿಂದ ಹಿಂಗ್ ತೊಂದರೆ ಆಗತ್ತೆ, ನೆಗೆಟಿವ್ ಆಗೇ ಹೇಳ್ತಾ ಇದ್ರು. ಆದ್ರೆ ಕ್ರಿಶ್ಚಿಯಾನಿಟಿಲಿ ಅವ್ರ ಬುಕ್ಸ್ ಅಲ್ಲೆಲ್ಲ ಏನ್ ಬರೆಯೋರು, ನಿನ್ನ ದೇವ್ರು ತುಂಬಾ ಪ್ರೀತಿ ಮಾಡ್ತಾನೆ, ನೀನ್ ಅವ್ರ ಮಗ, ನಿನ್ನಿಂದ
ನಿನ್ ಕಂಡ್ರೆ ಅವನಿಗೆ ತುಂಬಾ ಪ್ರೀತಿ. ಸೊ ಈ ತರ ಪ್ರೀತಿ ಭಾಷೆಯಲ್ಲಿ ಮಾತಾಡೋರು. ಸೊ ಇದನ್ಸಂತೆ ಕೇದಾರ್ನಾಥ್ ದತ್ತಗೆ ಇದು ಚೆನ್ನಾಗಿದೆ, ಇದು ಈ ತರ ಹೇಳಿದಾಗ ಪಾಸಿಟಿವ್ ಆಗಿ, ಅಂದ್ರೆ ಒಂದು ಒಳ್ಳೆಯ ರೀತಿಯಾದ ಒಂದು ಮೆಸೇಜ್ ಹೋಗುತ್ತೆ ಯಾರಿಗಾರು ಹೇಳ್ಬೇಕಾದಾಗ ಅಂತ ಅವ್ರಿಗೆ ಇದು ಇಷ್ಟ ಆಗ್ತಾ ಇತ್ತಂತೆ. ಸೊ ಹಿಂಗಾಗಿ ಅವ್ರು ಈ ತರ ಪುಸ್ತಕಗಳನ್ನ ಹುಡ್ಕೊಂಡು ಅಂದ್ರೆ ಆಧ್ಯಾತ್ಮಿಕವಾಗಿ ಇದ್ ಹೇಗೆ ಅದ್ ಹೇಗೆ ಅಂತ ಹೋಗ್ತಾ ಅವ್ರ ಏನಾಯ್ತು, ಅವ್ರು ತಿಳ್ಕೊಂತಾ ಹೋದಂತಂದ್ರೆ ನಮ್ಮ ವೇದಗಳು ಓದಿದ್ರು, ನಮ್ಮ ಪುರಾಣಗಳು ಇದೆಲ್ಲ ತಿಳ್ಕೊತಾ ಹೋಗ್ತಾ ಹಂಗೆ. ಯಾಕಂದ್ರೆ ಅವ್ರು ಬಂದಿದ್ದ ಉದ್ದೇಶ ನಾನ್ ಮೊದ್ಲೇ ಹೇಳ್ದಂಗೆ ನಮ್ಮ ವೈಷ್ಣವ ಪದ್ಧತಿ ಏನಾಗ್ತಾ ಇತ್ತು, ತುಂಬಾ ಹದ್ಗೆಟ್ಟಿತ್ತು. ಸೊ ವೈಷ್ಣವ ಹಿಡಿಬೇಕಾಗಿತ್ತು. ಸೊ ಅವ್ರ ವೈಷ್ಣವನ ಅದನ್ನ ಬಗ್ಗೆ ನಾವು ಅವ್ರು ಪ್ರೊಟೆಕ್ಟ್ ಮಾಡ್ಬೇಕು ಅಂದಾಗ ಅವ್ರು ಬೇರೆದೆಲ್ಲ ತಿಳ್ಕೊಂಡಿರ್ಬೇಕು. ಹೆಂಗೆ ಬೇರೆಯವ್ರ ಜೊತೆ ಅವ್ರು ಡೀಲ್ ಮಾಡ್ಬೇಕಂದ್ರೆ ಅವ್ರು ಹೇಗೆ ಬೇರೆಯವರ ಸುತ್ತಲೂ ಇರೋ ಮಾಯಾವಾದಿಗಳ ಜೊತೆ ಅವರು ಹೆಂಗ್ ವ್ಯವಹಾರ ಮಾಡ್ಬೇಕು ಅನ್ನೋದೆಲ್ಲ ಅವ್ರಿಗೆ ಇದೆಲ್ಲ ತಿಳ್ಕೊತಾ ಹೋದ್ರು. ಸೊ ಹೀಗೆ ಹೋಗ್ತಾ ಮುಂದಕ್ಕೆ ಅವ್ರಿಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಆ ಪುಸ್ತಕಗಳು, ಹೆಚ್ಚು ಪುಸ್ತಕಗಳು ಅವ್ರಿಗೆ ಸಿಕ್ತು. ರೂಪ ಗೋಸ್ವಾಮಿ ಬರ್ದಿದ್ದು, ಸನಾತನ ಗೋಸ್ವಾಮಿ ಬರ್ದಿದ್ದು. ಸೊ ಇದನ್ನ ಓದ್ತಾ ಅವ್ರಿಗೆ ಅವಾಗ ಅನ್ಸ್ತು, ಓ ವೈಷ್ಣವ ಪದ್ಧತಿ ಹೀಗಿದೆ, ಆದ್ರೆ ನಾನ್ ಸುತ್ತಲೂ ನೋಡ್ತಾ ಇರೋದು ಯಾಕಿಲ್ಲ ಹಿಂಗ್ ತಪ್ಪಾಗಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಆ ರೀತಿ ಯಾವ್ದು ಹೇಳೇ ಇಲ್ಲ. ಇದ್ರಲ್ಲಿ ಎಷ್ಟು ಸುಂದರವಾಗಿ ಹೇಳಿದಾರೆ ಅವರು. ಹರಿನಾಮ ಮಾಡು, ಸಂಕೀರ್ತನೆ ಮಾಡು, ಕೃಷ್ಣನಿಗೆ ಸೇವೆ ಮಾಡು, ನಾನು ಕೃಷ್ಣನ ಸೇವಕ, ಇದೆಲ್ಲ ಎಷ್ಟು ಚೆನ್ನಾಗಿರೋ ಇದ್ರಲ್ಲಿ ಒಳಗರ್ಭಿತ ಅರ್ಥಗಳಿದೆ. ಇದನ್ನ ಬಿಟ್ಟು ಈ ವೈಷ್ಣವ ಇದು ಅಂತ ಏನೇನೋ ಬೇರೆ ಹೊರಗಡೆ ಅವರೆಲ್ಲ ಮಾಡ್ತಾ ಇದ್ದಾರಲ್ಲ, ಇದು ತಪ್ಪು ಅಂತ ಅವ್ರಿನ್ನು ಹೆಚ್ಚು ಅದ್ರಲ್ಲಿ ಆಳವಾಗಿ ದುಂಕಕ್ ಹೋದ್ರು. ಕೇದಾರ್ನಾಥ್ ದತ್ತ ಅವರು ತಿಳ್ಕೊತಾ ಏನ್ ಮಾಡಿದ್ರು, ಅವರು ಅದ್ರ ಬಗ್ಗೆ ಇನ್ನು ಹೆಚ್ಚಾಗಿ ಶ್ರೀಮದ್ ಭಾಗವತ ಓದಕ್ ಶುರು ಮಾಡಿದ್ರು, ಭಗವದ್ಗೀತೆ ಓದಕ್ ಶುರು ಮಾಡಿದ್ರು. ಆಮೇಲೆ ಅದ್ರ ಬಗ್ಗೆ ಎಲ್ಲ ತಾತ್ಪರ್ಯಗಳು ಬರೆಯಕ್ ಶುರು ಮಾಡಿದ್ರಂತೆ, ಹೀಗೆ ಅಂತ. ಸೊ ಹೀಗೆ ಆಗ್ತಾ ಒಂದ್ಸಲಿ ಏನಾಯ್ತಂತೆ, ಇದೇ ತರ ಇನ್ನೊಂದು ಅವ್ರಿಗೊಂದು ಕತೆ ಇದಾಯ್ತಂತೆ. ಆ ಊರಿನಲ್ಲಿ ಎಲ್ಲಿ ಅವರು ಮ್ಯಾಜಿಸ್ಟ್ರೇಟ್ ಆಗಿದ್ರು, ಆ ಸೀನಿಯರ್ ಮ್ಯಾಜಿಸ್ಟ್ರೇಟ್ ಆಗಿದ್ರು, ಅಲ್ಲಿ ಒಂದು ಮರ ಇತ್ತಂತೆ. ಆ ಮರದಲ್ಲಿ ಇದೇ ತರ ಒಂದು ಭೂತ ಪಿಚಾಚಿ, ಒಂದು ದೆವ್ವ ಆಯ್ತಂತೆ. ಆ ದೆವ್ವ ಏನ್ ಮಾಡೋದಂತೆ, ಯಾರು ಹೋಗಿ ಆ ಪೂಜೆ ಮಾಡ್ತಾರೋ ಆ ದೆವ್ವನ, ಆ ದೆವ್ವ ಬಂದು ಯಾರು ಕೊಡ್ತಾರಲ್ಲ ಜಡ್ಜ್ಮೆಂಟ್, ತೀರ್ಪುಗಾರರು, ಅವರ ಮನಸ್ಸನ್ನ ಪರಿವರ್ತನೆ ಮಾಡೋದಂತೆ. ಯಾರಿಗೆ ಪೂಜೆ ಮಾಡಿದವ್ರು ಯಾವ ರೀತಿ ಬೇಕೋ ಆ ರೀತಿ ತೀರ್ಪು ಕೊಡೋತರ. ಸೊ ಹಾಗಾಗಿ ಯಾರು ತಪ್ಪು ಮಾಡ್ತಾರೋ ತೀರ್ಪು ಅವ್ರ ಕಡೆ ಆಗ್ಬೇಕು ಅಂತ ಎಲ್ಲ ಹೋಗಿ ಇದಕ್ ಪೂಜೆ ಮಾಡೋಣ. ಸೊ ಇದನ್ನ ಈ ಭಕ್ತಿನಾಥ್ ಠಾಕೂರ್ ಅವ್ರ ಕಿವಿಗೂ ಬಿತ್ತಂತೆ. ಈ ತರ ಇಲ್ಲೊಂದ್ ದೆವ್ವ ಇದೆ, ಇಲ್ಲಿ ಯಾರು ತೀರ್ಪುಗಾರರು ಯಾರು ಬರ್ತಾರೋ ಈ ಊರಿಗೆ, ಆ ಕೋರ್ಟ್ಗೆ, ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ತಿದ್ದು, ಯಾರಿಗ್ ಬೇಕೋ ತೀರ್ಪು ಆತರ ಕೊಡುತ್ತೆ ಅಂತ. ಬಟ್ ಆದ್ರೆ ಅವರು ಕೊಡ್ತಾ ಇದ್ದ ತೀರ್ಪುಗಳು ಅತ್ಯುನ್ನತವಾಗಿತ್ತಂತೆ, ಪರ್ಫೆಕ್ಟ್, ಧರ್ಮಶಾಸ್ತ್ರದ ಪ್ರಕಾರ ಪರ್ಫೆಕ್ಟ್ ಆಗಿರೋದಂತ. ಅವ್ರು ಏನು ತೀರ್ಪು ಕೊಡೋರೋ ಅದನ್ನ ಯಾರು ತಪ್ಪು ಅಥವಾ ಸರಿಗಿಲ್ಲ ಅಂತ ಹೇಳೋ ರೀತಿನೇ ಇರ್ಲಿಲ್ವ, ಅಷ್ಟು ಚೆನ್ನಾಗಿ ತೀರ್ಪು ಕೊಡೋರು. ಸೊ ಅವ್ರು ಯಾವಾಗ ಇದನ್ನ ಕೇಳಿದ್ರು, ಅವ್ರು ಹೇಳಿದ್ರು ಇದೆಲ್ಲ ಯಾವ್ದು ನಡೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ವೈಷ್ಣವ ಒಬ್ರು ಭಕ್ತರಿಗೆ ಹೇಳಿದಂತೆ, ನೀವು ಆ ಮರದ ಕೆಳಗಡೆ ಹೋಗಿ ಭಾಗವತ ಓದಿ ಕುತ್ಕೊಂಡು ಯಾವಾಗ್ಲೂ, ಆವಾಗ ನೋಡೋಣ ಏನಾಗತ್ತೆ ಅಂತ ಹೇಳ. ಸೊ ಆ ವೈಷ್ಣವ ಅವ್ರು ಏನ್ ಮಾಡದಂತೆ, ಆ ಮರದ ಕೆಳಗಡೆ ಹೋಗ್ಬಿಟ್ಟು ಹಗ್ಲು ರಾತ್ರಿ ಶ್ರೀಮದ್ ಭಾಗವತ ಓದ್ತಾ ಇದ್ರಂತೆ ಕುತ್ಕೊಂಡು ಕಂಟಿನ್ಯೂಸ್ ಆಗಿ. ಸೊ ಓದ್ತಾ ಏನಾಯ್ತಂತೆ, 7 ದಿವಸ ಆಯ್ತಂತೆ. 7ನೇ ದಿವಸ ಏನಾಯ್ತಂತೆ, ಆ ಮರ ಫುಲ್ ಒಣಗೋಗಿ ಥಬಕ್ ಅಂತ ಬಿದ್ದೋಯ್ತಂತೆ. ಅಂದ್ರೆ ಏನಾಯ್ತು, ಅಲ್ಲಿದ್ದ ಆ ದುಷ್ಟಶಕ್ತಿ ಏನು ಎಲ್ಲಾರು ಹೇಳ್ತಾ ಇದ್ರು ಇನ್ಫ್ಲುಯೆನ್ಸ್ ಮಾಡೋದು ತೀರ್ಪುಗಾರನ, ಅದೆಲ್ಲ ಅದು ಹೊರಟೋಯ್ತು ಅಲ್ಲಿಂದ. ಸೊ ಭಕ್ತಿನಾಥ್ ಠಾಕೂರ್ ಏನ್ ಮಾಡಿದ್ರು, ಅವರು ಇದನ್ನೆಲ್ಲ ಎಸ್ಟಾಬ್ಲಿಷ್, ಅಂದ್ರೆ ಈ ದುಷ್ಟಶಕ್ತಿಗಳನ್ನೆಲ್ಲ ನಾವು ಪೂಜೆ ಮಾಡ್ಬೇಕಾದಿಲ್ಲ, ನಾವು ಮಾಡ್ಬೇಕಾಗಿರೋದು ಕೇವಲ ಕೃಷ್ಣನಿಗೆ ಅನ್ನೋ ಒಂದೊಂದೇ ಸತ್ಯ ಎಲ್ಲಾರ್ಗು ತಿಳಿಸ್ತಾ ಬಂದ್ರು. ಹೀಗೆ ಮುಂದುವರಿತಾ ಇತ್ತು ಅವ್ರದ್ದು. ಅವ್ರನ್ನ ಬೇರೆ ಕಡೆ ಎಲ್ಲಾ ಕಡೆನೂ ಪೋಸ್ಟ್ ಮಾಡ್ತಾ ಇದ್ರಂತೆ. ಒಂದ್ಸಲಿ ಒರಿಸ್ಸಾಲಿ, ಒಂದ್ಸಲಿ ಕಲ್ಕಟ್ಟ ಕಡೆ, ಒಂದ್ಸಲಿ ವೆಸ್ಟ್ ಬೆಂಗಾಲ್, ಮಾಯಾಪುರ ಕಡೆ. ಸೊ ಹಿಂಗೆ ಹಲವಾರು ಕಡೆ ಅವ್ರ ಪೋಸ್ಟಿಂಗ್ ಹಾಕೋರು. ಎಲ್ಲಿ ಹೋದ್ರು ಸಹ ಅವರು ಅತ್ಯುತ್ತಮವಾಗಿ ಒಂದು ಕೆಲಸ ಚಾಕಚಕ್ಯತೆಯಿಂದ ಮಾಡೋರು. ಅವರ ತೀರ್ಪು ಕೊಡ್ತಾ ಇದ್ದಿದ್ದು ಪರ್ಫೆಕ್ಟ್ ಆಗಿರೋದು. ಹಾಗಾಗಿ ಅವರು ಕೆಲಸ ಮಾಡ್ತಾ ಇದ್ದು ತುಂಬಾ ಮೆಚ್ಚುಗೆ ಆಗೋದು ಬ್ರಿಟಿಷರ್ಸ್ಗೆ.
ಇವ್ರು ಯಾವ್ದೇ ಕಾಲಕ್ಕೂ ಇವ್ರು ಬಿಡ್ತೀನಿ ಅಥವಾ ಇವ್ರು ತೊಂದ್ರೆ ಅಂದ್ರೆ ಸಹ ಸಾಕು ಬ್ರಿಟಿಷರ್ಸ್ ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಡೋರು ಆ ಸರ್ಕಾರದಿಂದ. ಏನು ತೊಂದ್ರೆ ಆಗ್ಬಾರ್ದು ಭಕ್ತಿ ವಿನೋದ್ ಠಾಕೂರ್ಗೆ ಅವರು ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಸೊ ಹೀಗೆ ಕಾಲ ಕಳೆದಂಗೆ ನಾನು ಹೇಳ್ದಂಗೆ ಅವ್ರಿಗೆ 10 ಮಕ್ಕಳಾಯ್ತು. ಸೊ ಅವರು ಭಕ್ತಿ ವಿನೋದ್ ಠಾಕೂರು ಈ ಚೈತನ್ಯ ಮಹಾಪ್ರಭು ಅವರ ನಮ್ಮ ಈ ಸಿದ್ಧಾಂತದ ಬಗ್ಗೆ ಎಲ್ಲ ಹೆಚ್ಚು ಹೆಚ್ಚಾಗಿ ಇನ್ನು ತಿಳಿಸ್ತಾ ಹೋದ್ರು. ಅವರು ಹರಿನಾಮ ದೀಕ್ಷೆ ತಗೊಂಡ್ರು. ಅವರ ಹರಿನಾಮ ದೀಕ್ಷೆ ಗುರು ಬಂದು ವಿಪಿನ್ ಬಿಹಾರಿ ಗೋಸ್ವಾಮಿ. ವಿಪಿನ್ ಬಿಹಾರಿ ಗೋಸ್ವಾಮಿ ಅನ್ನೋರ ಹತ್ರ ಅವರು ಹರಿನಾಮ ದೀಕ್ಷೆ ತಗೊಂಡ್ರಂತೆ. ಹರಿನಾಮ ದೀಕ್ಷೆ ತಗೊಂಡ್ರು. ಆಮೇಲೆ ಗುರುಗಳ ಹತ್ರ ಹಲವಾರು ಸರಿ ಹೋಗ್ತಾ ಇದ್ರು ಎಲ್ಲ ಮಾಡ್ತಾ ಇದ್ರು. ಆದ್ರೆ ಅವ್ರು ಅನ್ಕೊಂಡ್ರಂತೆ ಅವ್ರ ಪೂರಿಲಿ ತುಂಬಾ ಇರೋರು. ಸೊ ಪೂರಿಲಿ ಇದ್ದಾಗ ಅವ್ರು ಅನ್ಕೊಂಡ್ರಂತೆ, ಜಗನ್ನಾಥ ನಾನು ಒಬ್ನೇ ಇದ್ ಮಾಡ್ಕೋತಾ ಇದ್ದೀನಿ, ನಿನ್ನ ಆ ಒಂದು ಸಣ್ಣ ಕಿರಣ, ನಿನ್ನ ಒಂದು ಕಿರಣನ ಕಳ್ಸು ನನಗ್ ಸಹಾಯ ಮಾಡಕ್ಕೆ. ಈ ಮತ್ತೆ ಚೈತನ್ಯ ಮಹಾಪ್ರಭು ಅವರ ಈ ಅತ್ಯುತ್ತಮವಾದ ಒಂದು ಪದ್ಧತಿ, ವೈಷ್ಣವ ಪದ್ಧತಿ ಸರಿಯಾಗಿ ಮೇಲಕ್ ಬರ್ಲಿ, ಎಲ್ಲರಿಗೂ ಪ್ರಚಾರ ಆಗ್ಲಿ, ದಯವಿಟ್ಟು ನಿನ್ನ ಒಂದು ಕಿರಣನ ಕಳಿಸು ನನಗ್ ಸಹಾಯ ಮಾಡಕ್ಕೆ ಕಳಿಸು ಅಂತ ತುಂಬಾ ಬೇಡ್ಕೊಳ್ಳೋರಂತೆ ಜಗನ್ನಾಥನ್. ಸೊ ಹಿಂಗೆ ಆಗ್ತಾ ನೆನ್ನೆ ರಮಣಿ ಮಾತಾಜಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಭಕ್ತಿ ಸಿದ್ಧಾಂತ ಬಿಮಲಾ ಪ್ರಸಾದ್ ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಬಗ್ಗೆ ಲೆಕ್ಚರ್ ತುಂಬಾ ಚೆನ್ನಾಗಿತ್ತು. ಸೊ ಮಾತಾಜಿ ಯಾವಾಗ ಹೇಳ್ತಾ ಇದ್ರು ಇದ್ರದ್ದು ಹೆಂಗೆ ಭಕ್ತಿ ವಿನೋದ್ ಠಾಕೂರ್ ಅವರು ಅವರ ಮಗನಾಗಿ ಬಿಮಲಾ ಪ್ರಸಾದ್ ಅಂತ ಅವರು ಜನಿಸಿದ್ರು. ಈ ಬಿಮಲಾ ಪ್ರಸಾದೇ ನಮ್ಗೆ ಗೊತ್ತಿದ್ದಂಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಿಂಹ ಗುರು ಅಂತ ನಾವೆಲ್ಲ ಬಹಳ ಕೇಳಿದೀವಿ ಅವ್ರ ಬಗ್ಗೆ. ನನ್ನ ರಮಣಿ ಮಾತಾಜಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ವಿಷಯಗಳ ಅವ್ರ ಬಗ್ಗೆ. ಸಿಂಹ ಗುರು. ಸೊ ಈ ಸಿಂಹ ಗುರು ತಂದೆ ಭಕ್ತಿ ವಿನೋದ್ ಠಾಕೂರ್ ಅವರು. ಈ ಬಿಮಲಾ ಪ್ರಸಾದ್ ಹುಟ್ಟಿದಾಗ ಜಗನ್ನಾಥನ್ ರಥಯಾತ್ರೆ ಆಗ್ತಾ ಇತ್ತಂತೆ 6 ತಿಂಗಳು ಮಗು ಇದ್ದಾಗ. ಸೊ ಜಗನ್ನಾಥನ್ ರಥಯಾತ್ರೆ ಆದಾಗ ಇವರು ಭಕ್ತಿ ವಿನೋದ್ ಠಾಕೂರ್ ಅವರು ಸಂಕೀರ್ತನೆ ಮಾಡೋದು ಏನ್ ಬೇಕೋ ಎಲ್ಲ ನಮ್ಮ ವೈಷ್ಣವ ಪದ್ಧತಿ ಎಲ್ಲಾ ಮಾಡ್ತಾ ಇದ್ರಂತೆ. ಒಂದು ಸಲಿ ಆ ಜಗನ್ನಾಥನ್ ರಥ ಬಂದು ಇವ್ರ ಮನೆ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ಇವಾಗ್ಲೂ ಸಹ ರಥಯಾತ್ರದ ಮನೆ ಮುಂದೆ ಗೌಡಿಯ ಮಠ ಇದೆ. ಎಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಹುಟ್ಟಿದ್ರಲ್ಲ ಆ ಮನೆ ಭಕ್ತಿ ವಿನೋದ್ ಠಾಕೂರ್ ಅವ್ರ ಮನೆ. ಇವಾಗ ಅದನ್ನ ಗೌಡಿಯ ಮಠ ಮಾಡ್ಯಾರ. ತುಂಬಾ ಚೆನ್ನಾಗಿದೆ ಅಲ್ಲ, ಒಂದ್ ದೇವಸ್ಥಾನ. ನಾವು ಪುರಿಗೆ ಹೋದಾಗ ನೋಡ್ಬೋದು ಅದನ್ನ. ಆ ರಥಯಾತ್ರೆ ಮಾರ್ಗದಲ್ಲೇ ಅದಿದೆ. ಸೊ ಅಲ್ಲಿ ಬಂದು ಜಗನ್ನಾಥ ನಿಂತ್ಬಿಟ್ನಂತೆ. ಎಷ್ಟು ಯಾರು ಈ ಕಡೆ ಎಳೆದ್ರು ಆ ಕಡೆ ಯಾವ ಕಡೆ ಮಾಡಿದ್ರು ಒಂದು ಚೂರು ಹಿಂದೆ ಹೋಗ್ಲಿಲ್ಲ, ಮುಂದಕ್ಕೆ ಬರ್ಲಿಲ್ಲ ರಥಯಾತ್ರೆ. ಸರಿ ನೋಡಿದ್ರು 1 ದಿವಸ ಕಳೀತು, ಮುಂದಕ್ಕೆ ಹೋಗ್ಲಿಲ್ಲ ರಥ. 2 ದಿವಸ ಕಳೀತು, ಮುಂದಕ್ಕೆ ಹೋಗ್ಲಿಲ್ಲ ರಥ. ಈ ಭಕ್ತಿ ವಿನೋದ್ ಠಾಕೂರ್ ಅವರು ಕೀರ್ತನೆ ಮಾಡಿದ್ರು, ಜಗನ್ನಾಥನ್ ಪ್ರಸಾದ ಇಟ್ಕೊಟ್ರು, ಏನ್ ಇದ್ ಮಾಡಿದ್ರು ಮುಂದಕ್ಕೆ ಹೋಗ್ಲಿಲ್ಲ. ಆಮೇಲೆ 3ನೇ ದಿವಸ ಏನ್ ಮಾಡಿದಂತೆ ಭಗವತಿ ದೇವಿಗೆ ಹೇಳಿದಂತೆ ಭಕ್ತಿ ವಿನೋದ್ ಠಾಕೂರ್ ಅವರು, ಬಿಮಲಾ ಪ್ರಸಾದ್ ಮಗುನ ಕರ್ಕೊಂಬ, ಬಿಮಲನ್ನ ದೇವ್ರ ಮುಂದೆ ಇಟ್ಟು ಆಶೀರ್ವಾದ ಮಾಡಿಸ್ಕೊಳ್ಳೋಣ ಅಂತ. ಸೊ ಮಗುನ ಕರ್ಕೊಂಬಂದ್ರಂತೆ. ಮಗುನ್ ಕರ್ಕೊಂಬಂದು ಜಗನ್ನಾಥನ ಪಾದದಡಿ ಇದ್ದ ತಕ್ಷಣ ಬಿಮಲಾ ಪ್ರಸಾದ್ ಅವರು ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಸ್ಪರ್ಶ ಮಾಡಿದಂತೆ, ಜಗನ್ನಾಥನ ಪಾದ ಸ್ಪರ್ಶ ಮಾಡಿದ ತಕ್ಷಣ ಜಗನ್ನಾಥನ ಹಾರ ಭಕ್ತಿ ಸಿದ್ಧಾಂತ ಸರಸ್ವತಿ ಮೇಲೆ ಬಿತ್ತಂತೆ, ಮಗು ಮೇಲೆ ಆಶೀರ್ವಾದದ ರೂಪದಲ್ಲಿ. ಅವಾಗ ಭಕ್ತಿ ವಿನೋದ್ ಠಾಕೂರ್ಗೆ ತುಂಬಾ ಸಂತೋಷ ಆಗೋಯ್ತಂತೆ. ನಾನು ನಿನ್ನ ಇಷ್ಟ ದಿವಸ ಕೇಳ್ಕೊತಾ ಇದ್ದೆ, ಜಗನ್ನಾಥ ನಿನ್ನ ಒಂದು ಕಿರಣ ಕಳಿಸು, ನನಗ್ ಸಹಾಯ ಮಾಡಕ್ಕೆ, ಇದನ್ನ ಪ್ರಚಾರ ಮಾಡಕ್ಕೆ, ಚೈತನ್ಯ ಮಹಾಪ್ರಭು ಅವ್ರ ಬಗ್ಗೆ ಪ್ರಚಾರ ಮಾಡಕ್ ಕಳಿಸು ಅಂತ ಕೇಳ್ತಾ ಇದ್ದೆ. ನನ್ನ ಇದನ್ನ ನನ್ಗೆ ರಿಕ್ವೆಸ್ಟ್ ನೀನು ನನಗೆ ಪಾಲಿಸಿದ್ಯಾ. ನನಗ್ ಗೊತ್ತಾಯ್ತು, ಇವನೇ ನನ್ನ ನಿನ್ನ ಕಿರಣ, ನಿನ್ನ ಒಂದು ತುಂಬಾ ಖುಷಿ ಆಗೋಯ್ತಂತ ಅವ್ರಿಗೆ ಭಕ್ತಿ ವಿನೋದ್ ಠಾಕೂರ್. ಸೊ ಹಾಗಾಗಿ ಅವರು ಸಂತೋಷದಿಂದ ಆಮೇಲೆ ಆ ರಥ ಮುಂದಕ್ಕೆ ಹೋಯ್ತಂತ ಅಲ್ಲಿಂದ. ಸೊ ಯಾವಾಗ ಜಗನ್ನಾಥ ತನ್ನ ಭಕ್ತನ್ ನೋಡಿದ್ನೋ ಆಮೇಲೆ ಸಂತೋಷವಾಗಿ ತನ್ನ ಜರ್ನಿನ ಮುಂದಕ್ಕೆ ಕಂಟಿನ್ಯೂ ಮಾಡ್ದ. ಅಂದ್ರೆ ಮುಂದಕ್ಕೆ ಹೋದ ಜಗನ್ನಾಥ ಮುಂದಕ್ಕೆ ಹೋಗಿ ರಥ ಹತ್ರ ಮುಂದೆ ನಡೀತು. ಸೊ ಭಕ್ತಿ ವಿನೋದ್ ಠಾಕೂರ್ ಗೊತ್ತಾಯ್ತು. ಆಮೇಲೆ ಅವರು ಎಲ್ಲಾ ಮಕ್ಕಳನ್ನು ತುಂಬಾ ಚೆನ್ನಾಗಿ ಅವರು ನೋಡ್ಕೋತಾ ಇದ್ರು. ಸೊ ನಾವು ಭಕ್ತಿ ವಿನೋದ್ ಠಾಕೂರ್ ನಂಗೆ ತುಂಬಾ ಏನು ಇಷ್ಟ ಆಗಿದ್ದು ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ಅಂದ್ರೆ, ನನ್ನ ದೃಷ್ಟಿಕೋನದಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಅವರು ನಮ್ಮೆಲ್ಲರಂತಹ ಸಹಜವಾಗಿ ಗೃಹಸ್ಥರು. ನಾವು ಬೇರೆ ಆಚಾರ್ಯರೆಲ್ಲ ನೋಡಿದೀವಿ, ನಮ್ಮ ಲೈನೇಜ್ ಅಲ್ಲಿ ಬರೋ ಎಲ್ಲಾ ಆಚಾರ್ಯರು ಸನ್ಯಾಸಿಗಳಾಗಿರ್ತಾರೆ, ಇಲ್ಲ ಬಾಬಾಜಿಗಳು, ಅವರೆಲ್ಲರೂ ಸನ್ಯಾಸಿ. ಯಾರು ನಮ್ ಸಂಸ್ಕಾರಸ್ಥರಲ್ಲ, ಗೃಹಸ್ಥರಲ್ಲ. ಆದ್ರೆ ನಾವು ಇಲ್ಲಿ ಏನ್ ಇಸ್ಕಾನ್ ಅಲ್ಲಿ ಐ ಥಿಂಕ್ ಆಲ್ ನಾವೆಲ್ಲ ಹೆಂಗ್ ಮಾತಾಜೀಸ್ ಅಲ್ಲಿ ಯಾರ್ಯಾರು ಇದ್ದೀವಿ, ಎಲ್ಲಾರು ಗೃಹಸ್ಥರೇ ನಾವೆಲ್ಲ. ಸೊ
ನಾವ್ ಅನ್ಕೊಂತೀವಿ, ನಮ್ಗೆ ನಾವು ದಿನ ನೋಡ್ತೀವಿ, ಇವು ಎಷ್ಟು ಕಷ್ಟ ಅಪ್ಪ, ದಿನಾ ದೇವ್ರಿಗೆ ನಾವು ರೆಡಿ ಮಾಡ್ಬೇಕು, ದಿನಾ ನೈವೇದ್ಯ ಮಾಡ್ಬೇಕು, ದಿನಾ ಇನ್ನೊಂದ್ ಮಾಡ್ಬೇಕು. ನಮ್ಗೆ ಇದೆಲ್ಲ ಭಾರಿ ಕಷ್ಟ ಆಗ್ತದೆ. ಅಂದ್ರೆ ನಮ್ಗೆ ತೊಂದ್ರೆ ಬರ್ತದೆ, ಟೈಮ್ ಇಲ್ಲ, ನಮ್ಗೆ ಸಮಯ ಇಲ್ಲ, ನಮ್ಗೆ ಆಗೋದಿಲ್ಲ, ಏನೋ ಒಂದ್ ನಮ್ಗೆ ಇರುತ್ತೆ ದಿನ. ಯಾಕಂದ್ರೆ ಗೃಹಸ್ಥ ಅಂದಾಗ ಮನೆ ಜವಾಬ್ದಾರಿಗಳು, ಅತ್ತೆ ಮಾವ, ಗಂಡ, ಮಕ್ಕಳು, ಏನೋ ಒಂದಿರುತ್ತೆ. ಇನ್ನು ಕೆಲ್ಸಕ್ಕೆ ಹೋಗ್ಬಾರ್ದಾದ್ರೆ ಆಫೀಸ್ ಕೆಲ್ಸ. ಸೊ ಹಿಂಗೆ ಏನೋ ಒಂದಿರುತ್ತೆ. ಭಕ್ತಿ ವಿನೋದ್ ಠಾಕೂರ್ ಅವರು ಇದನ್ನ ನಮ್ಗೆ ತುಂಬಾ ಚೆನ್ನಾಗಿ ಒಂದು ಉದಾಹರಣೆ ಇದೆ. ನನಗಿದು ಬಹಳ ನಾನು ಯಾವಾಗ್ಲೂ ಯೋಚನೆ ಮಾಡ್ತೀನಿ, ಇದೊಂದು ಪಾಯಿಂಟ್. ಭಕ್ತಿ ವಿನೋದ್ ಠಾಕೂರ್ ನಮ್ ತರನೇ ಗೃಹಸ್ಥರು. ಹೆಂಡತಿ, ಅವ್ರ ಭಗವತಿ ದೇವಿ ಹೆಂಡತಿ ಇದ್ರು, 10 ಜನ ಮಕ್ಕಳಿದ್ರು. ಅವರ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅದು ಏನು ಸುಮ್ನೆ ಒಂದ್ ಸಣ್ಣ ಪುಟ್ಟ ಯಾವ್ದೋ ಒಂದ್ ಕ್ಲರ್ಕ್ ಕೆಲ್ಸ ಅಲ್ಲ ಅವ್ರು ಹೋಗ್ತಾ ಇದ್ದಿದ್ದು. ಅವ್ರು ಹೋಗ್ತಾ ಇದ್ದಿದ್ದು ಮ್ಯಾಜಿಸ್ಟ್ರೇಟ್ ಕೆಲಸ, ಹೈಯೆಸ್ಟ್. ಅಂದ್ರೆ ಎಷ್ಟು ಜವಾಬ್ದಾರಿ ಇರುತ್ತೆ, ಅದಕ್ಕೆ ಮಾಡ್ಬೇಕಾಗಿರೋದು ಎಷ್ಟು, ಅದಕ್ಕೆ ಮುಂದೆ ಇದ್ರೆಲ್ಲ ರೆಡಿಯ ಪ್ರಿಪರೇಷನ್ಸ್ ಎಷ್ಟೊಂದಿರುತ್ತೆ ಆ ಕೆಲ್ಸಕ್ಕೆ ಮಾಡ್ಬೇಕಾದಾಗ. ಸೊ ಇದೆಲ್ಲಾನು ಸಹ ಭಕ್ತಿ ವಿನೋದ್ ಠಾಕೂರ್ ಮಾಡು ಗೃಹಸ್ಥರಾಗಿ ಅವರ ಜವಾಬ್ದಾರಿಯನ್ನು ಅವರು ಹಿಂದುಳಿಲ್ಲ. ಮಕ್ಕಳು ನೋಡ್ಕೊಳ್ಳೋದಾಗ್ಬೋದು, ಮನೆ ಜವಾಬ್ದಾರಿ ಆಗ್ಬಹುದು, ಕೆಲ್ಸಕ್ಕೆ ಹೋಗಿದ್ದಾಗ್ಬಹುದು, ಅಥವಾ ಭಗವಂತನ ಸೇವೆ, ಯಾವ್ದ್ರಲ್ಲೂ ಸಹ ಭಕ್ತಿ ವಿನೋದ್ ಠಾಕೂರ್ ಕಾಂಪ್ರಮೈಸ್ ಅಂದ್ರೆ ಯಾವ ಒಂದು ಇದಕ್ಕೆ ಬರ್ಲಿಲ್ಲ, ಕಾಂಪ್ರಮೈಸ್ ಬರ್ಲಿಲ್ಲ. ಅವ್ರು ಎಲ್ಲಾನು ಉತ್ತಮವಾಗಿ ಮಾಡ್ತಾ ಇದ್ರು. ಸೊ ನಿಮ್ಗೆಲ್ಲ ವಾಟ್ಸಪ್ ಅಲ್ಲೆಲ್ಲ ಬರ್ತಾನೆ ಇರ್ತಾರೆ ಅವ್ರ ದಿನಚರಿ. ಅವ್ರು ಕೇವಲ 3 hours 3 ಗಂಟೆ ಮಲ್ಕೊಂತಾ ಇದ್ರು, 6 hours ಕೆಲ್ಸಕ್ಕೆ ಹೋಗ್ತಾ ಇದ್ರು, ಆಮೇಲೆ 1 hour 1.5 hours ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇದ್ರು. ಅಂದ್ರೆ ಮಕ್ಕಳು ಹೆಂಡತಿ ಜೊತೆ ಅವ್ರು ಏನಾದ್ರು ಕ್ವೆಶನ್ಸ್ ಕೇಳಿದ್ರೆ ಅವ್ರು ಏನ್ ಮಾಡಿದ್ರು, ಏನು ಸ್ಕೂಲಲ್ಲಿ ಏನಾಯ್ತು, ಅಥವಾ ಸಂಸಾರದಿಂದ ಏನಾದ್ರು ಮನೆಯಲ್ಲಿ ಏನಿದೆಯಾ ತೊಂದರೆಗಳು, ಎಲ್ಲ ವಿಚಾರಿಸ್ಕೊಳ್ಳೋರು ಹೆಂಡತಿ. ಅವರು ಆಮೇಲೆ ಎಷ್ಟು 8 hours ಅವರು ಟ್ರಾನ್ಸ್ಲೇಷನ್, ಆಮೇಲೆ ಹಾಡುಗಳು ಬರೆಯೋದು, ಪುಸ್ತಕಗಳು ಬರೆಯೋದು. ಸೊ ಇದರಲ್ಲಿ ಅವರು ಕಳೀತಾ ಇದ್ರು. ಸೊ ನಾವು ಹೇಳ್ತೀವಿ ನಮ್ಗೆ ಟೈಮ್ ಇಲ್ಲ ಅಂತೀವಿ. ಯಾಕೆ ಅಂದ್ರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡ್ಕೊಳ್ಳಲ್ಲ, ಹಂಗಾಗಿ ನಮ್ಗೆ ಟೈಮ್ ಇಲ್ಲ ಅನ್ಕೊಂತೀವಿ. ಆದ್ರೆ ಭಕ್ತಿ ವಿನೋದ್ ಠಾಕೂರ್ ನಾನು ಹೀಗೆ ಲೆಕ್ಚರ್ಸ್ ಕೇಳ್ತಾ ಇದ್ದಾಗ, ಬುಕ್ಕಲ್ಲಿ ಓದ್ತಾ ಇದ್ದಾಗ ಅವ್ರ ಬಗ್ಗೆ ನಾನು ಏನ್ ಕೇಳಿದೆ ಅಂದ್ರೆ, ಅವ್ರು ಬಹಳ ಒಂದು ಸಿಸ್ಟಮ್ಯಾಟಿಕ್ ಪರ್ಸನ್ ಅಂತ ಕೇಳ್ಮಾಡ. ಅಂದ್ರೆ ಎಲ್ಲ ಈ ಟೈಮ್ ಅಂದ್ರೆ ಈ ಟೈಮ್ಗೆ ಆಗ್ಬೇಕು, ಹಿಂಗಾಗ್ಬೇಕು ಅಂದ್ರೆ ಹಂಗೆ ಆಗ್ಬೇಕು. ಎಲ್ಲ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್. ಅಂದ್ರೆ ಹೆಂಗೋ ಒಂದ್ ಯಾವಾಗ್ಲೋ ಮಾಡ್ಬಿಡೋದು, ಮಾಡಿದ್ರಾಯ್ತು ಬಿಟ್ರಾಯ್ತು. ನೋ, ಸಿಸ್ಟಮ್ಯಾಟಿಕ್ ಆಗಿ ಎಲ್ಲಾನು ಸಹ ಒಂದು ಯಾವ ಟೈಮಲ್ಲಿ ಆಗ್ಬೇಕು ಅದನ್ನ ಆ ರೀತಿ ಮಾಡ್ಕೊಂಡಾಗ ಏನಾಗೋದು, ಅವ್ರಿಗೆ ಎಲ್ಲದಕ್ಕೂ ಸಮಯ ಆಗೋದು. ಯಾವ್ದೇ ಆಗ್ಲಿ ಅವ್ರಿಗೆ ಒಂದು ಇದನ್ಸ್ತಾ ಇರಲ್ಲ, ಒಂದು ಬರ್ಡನ್ ತರ. ಅಂದ್ರೆ ನನಗೆ ಕಷ್ಟವಾಗಿದೆ, ನನಗೆ ಮಾಡಕ್ ಟೈಮ್ ಇಲ್ಲ, ಬೇಜಾರು ಇಲ್ಲದೆ ಅಥವಾ ಯಾವ್ದು ಮಾಡ್ತಾ ಇರ್ಲಿಲ್ಲ ಅವ್ರು. ಯಾಕಂದ್ರೆ ಎಲ್ಲಾ ಪ್ಲಾನ್ ಮಾಡೋರು, ಸಿಸ್ಟಮ್ಯಾಟಿಕ್ ಆಗಿ ಮಾಡೋರು, ಕ್ಲೀನ್ ಆಗಿ ಮಾಡೋರು. ಅವಾಗ ಏನಾಗೋದು, ಎಲ್ಲೂ ಸಹ ತಪ್ಪುಗಳಾಗ್ತಾ ಇರ್ಲಿಲ್ಲ. ಅವ್ರು ಮಾಡೋ ಕೆಲ್ಸದಲ್ಲಿ ಯಾವ್ದ್ರಲ್ಲೂ ಸಹ ತಪ್ಪುಗಳಾಗ್ತಾ ಇರ್ಲಿಲ್ಲ. ಹಂಗಾಗಿ ಗೃಹಸ್ಥರಾಗಿ ನಾವು ಇದೊಂದು ಪಾಠ ಅವರಿಂದ ಕಲ್ತ್ಕೊಂಡ್ರೆ ನಮಗೂ ಸಹ ಉಪಯೋಗ ಆಗುತ್ತೆ ಅನ್ಕೊಂತೀನಿ. ಯಾಕಂದ್ರೆ ನಾವು ಏನ್ ಕೆಲಸ ಮಾಡ್ತೀವೋ ಒಂದು ಟೈಮ್ ಟೇಬಲ್, ಹಿಂಗೆ ಇಷ್ಟಿಂದ ಇಷ್ಟೊತ್ತಿಗೆ, ಅವಾಗ ಏನಾಗುತ್ತೆ, ನಮ್ಗೆ ಆ ಲೇಸಿನೆಸ್ ಅಥವಾ ಸೋಂಬೇರ್ತನ, ಇನ್ ಸ್ವಲ್ಪ ಹೊತ್ತು ಆಮೇಲೆ ಮಾಡೋಣ, ಆಮೇಲೆ ಮಾಡಿದ್ರಾಯ್ತು ಚಾಂಟಿಂಗ್ ನಮ್ದು, ಇದು ಫಸ್ಟ್ ಮುಗಿಸ್ಬೋಣ, ಆತರ ನಾವು ಮಾಡಲ್ಲ. ನಾವು ಯಾವಾಗ ಏನ್ ಮಾಡ್ಬೇಕೋ ಒಂದು ಟೈಮ್ ಟೇಬಲ್ ಹಾಕೊಂಡಾಗ ಮಾಡಿದಾಗ ನಮ್ಗೆ ಎಲ್ಲದಕ್ಕೂ ಸಮಯ ಆಗುತ್ತೆ. ಬೇಕಾದ್ರೆ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನಾವು ಒಂದು ಟೈಮ್ ಟೇಬಲ್ ಹಾಕೊಂಡು ದಿನದಲ್ಲಿ ನಾನು ಬೆಳಗ್ಗೆ 4:30 ವೇಕಪ್, 4:45 ಚಾಂಟಿಂಗ್. ಸೊ ನಾವ್ ಎಲ್ಲ ಒಂದು ಹಿಂಗೆ ಟೈಮ್ ಟೇಬಲ್ ಇಷ್ಟೊತ್ತು ಹಾಕೊಂಡಾಗ ನಮ್ ಟೈಮ್ ಟೇಬಲ್ ಎಲ್ಲಾನು ನಮ್ಗೆ ಎಲ್ಲದಕ್ಕೂ ಸಮಯ ಆಗಿ, ಇನ್ನೂ ಸಮಯ ನಮ್ಗಿರುತ್ತೆ. ಆದ್ರೆ ನಾವ್ ಅನ್ಕೊಂತೀವಿ ನಮ್ಗ್ ಸಮಯ ಇಲ್ಲ, ನಮ್ಗ್ ಟೈಮ್ ಇಲ್ಲ, ನಮ್ಗೆ ಅದಿದೆ ಇದಿದೆ, ಇದೇನೋ ಬಂದ್ಬಿಡ್ತು ಕೆಲ್ಸ ಅಂತ. ಹಾಗಾಗಿ ನಾವು ಸಹ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದಾಗ ಗೃಹಸ್ಥರಾಗಿ ನಾವು ಸಹ ಅವರ ಒಂದು ಅವ್ರನ್ನೊಂದು ಅನುಸರಿಸಕ್ಕೆ ನಮ್ಗೊಂದು ಸಾಧ್ಯ ಆಗುತ್ತೆ. ನಾವು ಅವ್ರ ಮಟ್ಟಕ್ಕೆ ಹೋಗಕ್ ಖಂಡಿತ ಸಾಧ್ಯವಾಗಲ್ಲ. ಯಾಕಂದ್ರೆ ಅವ್ರು ಮಾಡ್ತಾ ಇದ್ದ ಅದದು ಅತ್ಯದ್ಭುತವಾದ ಕೆಲಸ. ಭಕ್ತಿ ವಿನೋದ್ ಠಾಕೂರ್ ಮಾಡ್ತಾ ಇದ್ದ ಅತ್ಯದ್ಭುತವಾದ ಕೆಲಸ. ಅವ್ರ ತರ 3 hours ಮಲ್ಕೊಳ್ಳೋದು, ಅಥವಾ ಅವ್ರು ತಿಂತಾ ಇದ್ದು ಬಾರಿ 2 ಚಪಾತಿ, ಒಂದ್ ಸ್ವಲ್ಪ ಸಬ್ಜಿ, ಒಂದ್ ಸ್ವಲ್ಪ ಹಾಲು ಆತರ ಕುಡಿಯೋರು. ನಮ್ಗೆ ಅದೆಲ್ಲ ಸಾಧ್ಯ ಇಲ್ಲ. ರಾತ್ರಿ ಎಲ್ಲ ಇಡೀ ರಾತ್ರಿ ಅವರು
ಟ್ರಾನ್ಸ್ಲೇಷನ್ಸ್ ಮಾಡೋದು ಸಂಸ್ಕೃತದಿಂದ, ಆಮೇಲೆ ಅದ್ರ ಹಾಡುಗಳು ಕಂಪೋಸ್ ಮಾಡೋದು, ಬುಕ್ಸ್ ಬರೆಯೋದು, ಇದೆಲ್ಲ ಮಾಡೋರು. ನಮ್ಗೆ ಅದೆಲ್ಲ ಸಾಧ್ಯವಾಗಲ್ಲ ನಮ್ಗೆ, ಯಾಕಂದ್ರೆ ನಮ್ಗೆ ಅಷ್ಟೊಂದೆಲ್ಲ ನಾವು ಡೆಡಿಕೇಟೆಡ್ ಇದಿಲ್ಲ. ಆದ್ರೂ ಸಹ ಅವರು ಏನ್ ಮಾಡೋರು, ನಾವು ಸಹ ಅವ್ರ ಫಾಲೋ ಮಾಡಿದ್ರೆ ನಮಗೂ ಸ್ವಲ್ಪ ಒಂದು ಏನ್ ಹೇಳ್ಬೋದು, ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಟೈಮ್ ಟೇಬಲ್ ಇಂದ ಎಲ್ಲಾನು ಮಾಡಕ್ ಸಾಧ್ಯವಾಗತ್ತೆ. ಅವಾಗ ಇನ್ನು ಹೆಚ್ಚು ನಾವು ಕೃಷ್ಣನ ಒಂದು ಸಂತೋಷ ಪಡ್ಸಕ್ಕೆ, ಅವನ ಸೇವೆ ಮಾಡಕ್ಕೆ ನಮ್ಗೆ ಇನ್ನು ಹೆಚ್ಚು ಸಾಧ್ಯವಾಗತ್ತೆ ಅಂತ ನಾನು ಅನ್ಕೋತೀನಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ಹೇಳೋದು ಬೇಕಾದಷ್ಟಿದೆ. 1 hour ಅಲ್ಲಿ ಹೇಳೋ ಚಾನ್ಸೇ ಇಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ಸಾಧನೆ, ಅವರು ಆಧ್ಯಾತ್ಮಿಕವಾಗ್ಬೋದು, ಅವರು ಭೌತಿಕವಾಗಿ ಆಗ್ಬೋದು, ಅವ್ರು ಮಾಡಿರೋ ಸಾಧನೆ ಸಿಕ್ಕಾಪಟ್ಟೆ ಇದೆ. ಈ ಒಂದು ಕ್ಲಾಸ್ ಅಲ್ಲಿ ಒಂದು ಮುಗ್ಸಕ್ ನಮ್ಗೆ ಒಂದು 5-6 ಕ್ಲಾಸ್ ಆದ್ರೂ ಬೇಕು ಅವ್ರಿಗೆ, ಯಾಕಂದ್ರೆ ಅಷ್ಟು ಒಂದಿದೆ ಅವ್ರು ಹೇಳಕ್ಕೆ. ಅದೇ ನಾನು ಒಂದು ಲೆಕ್ಚರ್ ಕೇಳ್ತಿದ್ದೆ, ಅವ್ರ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಹೇಗೆ ಅಂದ್ರೆ ಅವರು ಒಂದ್ಸಲಿ ಒಂದು ದುರ್ಗಾ ಪೂಜೆ ಹೋದ್ರಂತೆ. ದುರ್ಗಾ ಪೂಜೆ ಒಂದು ಮೂರ್ತಿ ಮಾಡ್ತಾ ಇದ್ರಂತೆ. ದುರ್ಗಾ ಪೂಜೆಯಲ್ಲಿ ಕಾರ್ಪೆಂಟರ್ ಹತ್ರ, ಅಂದ್ರೆ ಮಾಡೋ ಮರ್ಗೆಲ್ಸನ್ ಹತ್ರ ಹೋದಾಗ, ನೀವು ದುರ್ಗಾ ಇದ್ ಮಾಡ್ತಾ ಇದ್ದೀರಾ, ದೇವ್ರು ಯಾವಾಗ ಬರ್ತಾನೆ ಅಲ್ಲಿ ಅಂತ. ಅವ್ರು ಹೇಳ್ದಂತೆ, ನಾನು ಇದೆಲ್ಲ ಕೆತ್ತದ್ಮೇಲೆ ಪೇಂಟ್ ಎಲ್ಲ ಪೇಂಟ್ ಮಾಡ್ತಾನೆ, ಕಣ್ಣು ಬರ್ದಾಗ ಬರ್ತಾನೆ ದೇವ್ರು ಅಂತ, ಬರ್ತಾಳೆ ದುರ್ಗಾ ದೇವಿ. ಸರಿ ಕಾಯ್ತಾ ಇದ್ರಂತೆ ಇವ್ರು. ಅವಾಗ ಅವರು ಒಂದು 5-6 ಐ ಥಿಂಕ್ 7-8 ವರ್ಷದ ಹುಡುಗ. ಸೊ ಆಮೇಲೆ ಸರಿ ಕಣ್ಣು ಪೇಂಟ್ ಮಾಡ್ತಾ ಇದ್ದಾಗ ಮುಂಚೆನೆ ಹೋಗಿ ಕಾಯ್ತಾ ಇದ್ರಂತೆ. ಕಣ್ಣು ಪೇಂಟ್ ಆಯ್ತಂತೆ. ಕಣ್ಣು ಪೇಂಟ್ ಮಾಡ್ದಾಗ ಕೇಳಿದಂತೆ, ದೇವ್ರು ಬಂದ, ದುರ್ಗಾದೇವಿ ಬಂದ್ಲಾ, ನಂಗೆ ಕಾಣಿಸಲ್ಲ, ಬಂದಿದ್ದಂಗೆ ಕಾಣಿಸಲ್ಲ ಇನ್ನು ಅಂತ. ಅವ್ರು ಹೇಳ್ತೆ, ಇಲ್ಲ ಕಣ್ ಪೇಂಟ್ ಮಾಡಿ ನಾನು ಅಷ್ಟೇ, ಅವರು ಪೂಜೆ ಮಾಡಿದಾಗ, ಬ್ರಾಹ್ಮಣರು ಪೂಜೆ ಮಾಡಿದಾಗ ಅವಾಗ ಬರ್ತಾಳೆ ದುರ್ಗಾದೇವಿ ಅದ್ರಲ್ಲಿ. ಸರಿ ಆಯ್ತು, ಹೌದಾ ಅಂತ ತಿರ್ಗಾ ಹೋಗ್ತಂತೆ. ಸರಿ ಯಾವಾಗ ಅದರದ್ದು ದುರ್ಗಾ ಪೂಜಾ, ಬೆಂಗಾಲ್ ಎಲ್ಲ ನಮ್ಗೆಲ್ಲ ಗೊತ್ತು, ತುಂಬಾ ಫೇಮಸ್ ದುರ್ಗಾ ಪೂಜಾ. ಸೊ ದುರ್ಗಾ ಪ್ರತಿಷ್ಠಾಪನೆ ಮಾಡ್ತಾರಂತೆ, ಪೂಜೆ ಮಾಡ್ತಾರೆ ಬ್ರಾಹ್ಮಣರು. ತಿರ್ಗಾ ಹೋಗಿ ಕೇಳ್ತಾರಂತೆ ಇವ್ರು ಆ ಮುದ್ಕಾದ ಇವ್ರನ್ನ, ಕಾರ್ಪೆಂಟರ್ ಅಂದ್ರೆ ಮರ್ಗೆಲ್ಸ್ದವ್ರನ್ನ, ನಾನ್ ನೋಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದಾರೆ ಅವ್ರಷ್ಟೇ, ಆದ್ರೂ ಆ ಮೂರ್ತಿಯಲ್ಲಿ ದೇವ್ರು ಇದ್ದಂಗೆ ಕಾಣಲ್ವಲ್ಲ, ಬಂದಿಲ್ವಾ ದುರ್ಗಾ ಅಂತ. ಅವ್ರು ಹೇಳಿದಂತೆ, ನನ್ಗೂ ಅದ್ರಲ್ಲಿ ನಂಬಿಕೆ ಇಲ್ಲ ದುರ್ಗಾ ಬರ್ತಾಳೆ ಅಂತ. ನಾನು ಪೂಜೆ ಮಾಡೋದು ಸುಪ್ರೀಂ ಪರ್ಸನಾಲಿಟಿ, ಅಂದ್ರೆ ದೇವೋತ್ತಮ ಪರಪುರುಷನ ಕೃಷ್ಣನ ಪೂಜೆ ಮಾಡೋದು. ನಾವು ಇದೆಲ್ಲ ದುರ್ಗಾ ಇವ್ರನ್ನೆಲ್ಲ ನಾವೆಲ್ಲ ಈ ತರ ಪೂಜೆ ಮಾಡ್ಬೇಕಾದಿಲ್ಲ. ಅಂಡ್ ಮಾಡೋ ಆ ಬ್ರಾಹ್ಮಣರು ಸಹ ಅವರು ಒಳ್ಳೆ ಮನ್ಸಿಂದ ಮಾಡಲ್ಲ, ಶ್ರದ್ಧೆಯಿಂದ ಮಾಡಲ್ಲ, ದುಡ್ಡಿಗೋಸ್ಕರ ಮಾಡ್ತಾರೆ. ಹಾಗಾಗಿ ಭಗವಂತ ಅದ್ರಲ್ಲಿ ನಿಜವಾಗ್ಲೂ ಆ ದುರ್ಗಾದೇವಿ ಬರಲ್ಲ ಸರಿಯಾಗಿ ಅಂತ ಹೇಳಿದಾಗ, ಅವಾಗ ಅವ್ರಿಗೆ ಹೆಂಗೆ ಡೆಮಿಗಾಡ್ಸ್ ಅಂದ್ರೆ ನಾವು ಏನ್ ಹೇಳ್ತೀವಿ ದೇವತೆಗಳು, ಭಗವಂತ ಅನ್ನೋದೆಲ್ಲ ಅವ್ರ ತಲೆಯಲ್ಲಿ ಯಾವಾಗ ಅದು ಕ್ಲಿಯರ್ ಆಗುತ್ತಂತೆ. ಓ ಹೌದು, ನಾವು ಪೂಜೆ ನಾವು ಮಾಡ್ಬೇಕಾಗಿರೋದು ಸೇವೆ ಭಗವಂತಂಗೆ. ಎಲ್ಲಿಗೆ ನಾವು ಬುಡಕ್ಕೆ ಅಂದ್ರೆ ರೂಟ್ಸ್, ಬುಡಕ್ಕೆ ಯಾವಾಗ ನಾವು ನೀರ್ ಹಾಕ್ತಿವೋ ಎಲ್ಲ ದೇವತೆಗಳಿಗೂ ಸಹ ಅದ್ ಸಲ್ಲತ್ತೆ. ಗಿಡದಲ್ಲಿ ನಾವು ಯಾವಾಗ ಅದರ ಬುಡಕ್ಕೆ ನೀರ್ ಹಾಕ್ತಿವೋ ಅವಾಗ ಪ್ರತಿ ಎಲ್ಲ ಎಲೆಗೂ, ಎಲ್ಲ ಹಣ್ಣಿಗೂ, ಎಲ್ಲ ಕಾಯಿಗೂ, ಎಲ್ಲದಕ್ಕೂ ಸೇರತ್ತೆ. ಸೊ ಇದೆಲ್ಲ ಅವ್ರಿಗೆ ಹುಡುಗನಿಂದ ಈ ತರ ಒಂದೊಂದು ಎಕ್ಸಾಂಪಲ್ ಅವ್ರಿಗೆ ಆಗಿ ಅದೆಲ್ಲ ಮನ್ಸಲ್ಲಿ ಕೂತ್ಕೋತಂತೆ. ಅದನ್ನೇ ಸಹ ಅವರು ಮುಂದೆ ಅವರು ಬರ್ತಾ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ರು. ಅಂದ್ರೆ ಮಾಯಾವಾದಿಯವ್ರ ಜೊತೆ ಅವರು ಪಕ್ಕವಾಗಿ ಹೋರಾಟ ಶುರು ಮಾಡಿದ್ರು. ಸೊ ಹಿಂಗೆ ಅವರು ದೀಕ್ಷೆ ತಗೊಂಡಿದ್ದು ವಿಪಿನ್ ಚಂದ್ರ ಅವರಿಂದ, ವಿಪಿನ್ ಬಿಹಾರಿ ಗೋಸ್ವಾಮಿ ಅವರಿಂದ. ಆದ್ರೆ ಅವರು ಶಿಕ್ಷಾ ಗುರುಗಳಾಗಿ ಜಗನ್ನಾಥ್ ದಾಸ್ ಬಾಬಾಜಿ ಅವ್ರನ್ನ ಅವರು ಅಕ್ಸೆಪ್ಟ್ ಮಾಡ್ಕೋತಾರ ಶಿಕ್ಷಾ ಗುರುಗಳಾಗಿ, ಜಗನ್ನಾಥ್ ದಾಸ್ ಬಾಬಾಜಿ. ಸೊ ಈ ಜಗನ್ನಾಥ್ ದಾಸ್ ಬಾಬಾಜಿ ಅವರು ಸಹ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರ್ತಾರೆ, ಒಂದು ಉತ್ತಮವಾದ ಗುರುಗಳು ಅವರು. ಸೊ ಇವರಿಂದ ಅವರು ಶಿಕ್ಷಾ ಗುರುಗಳಾಗಿ ತಗೋತಾರೆ. ಶಿಕ್ಷಾ ಗುರುಗಳಾಗಿ ತಗೊಂಡು ಅವ್ರ ಹತ್ರ ಎಲ್ಲ ಚರ್ಚೆ ಮಾಡ್ತಾ ಇರ್ತಾರೆ ಜಗನ್ನಾಥ್ ದಾಸ್ ಬಾಬಾಜಿ ಹತ್ರ. ಚೈತನ್ಯ ಮಹಾಪ್ರಭು ಅವರ ಆಧ್ಯಾತ್ಮಿಕ ವಿಷಯಗಳು, ಅವ್ರು ಏನ್ ಹೇಳಕ್ ಇಷ್ಟಪಟ್ಟಿದ್ದಾರೆ, ಯಾವ ರೀತಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಇವರು ಭಕ್ತಿ ವಿನೋದ್ ಠಾಕೂರ್ ಅಷ್ಟೇ ಚೈತನ್ಯ ಚರಿತಾಮೃತ ಮತ್ತೆ ಬೇರೆ ಬೇರೆ ಎಷ್ಟೊಂದು ಮ್ಯಾನುಸ್ಕ್ರಿಪ್ಟ್ಸ್ ಅಂದ್ರೆ ಅದನ್ನೆಲ್ಲ ತಿಳ್ಕೊಳಕ್ ಅವ್ರ ಹತ್ರ ಯಾರು ಸರಿಯಾಗಿರೋದು ಕೊಡ್ತಾನೆ ಇರ್ಲಿಲ್ವಂತೆ, ಯಾರ ಹತ್ರನೂ ಇರ್ಲಿಲ್ಲ ಆಕ್ಚುಲಿ. ಅದು ಒರಿಜಿನಲ್ ನ ಅವ್ರು ಹುಡುಕಿ ತೆಗೆದು ಅದ್ರ ಬಗ್ಗೆ ಓದಿ ಅದನ್ನ ತಿಳ್ಕೊಂಡು ಮಾಡಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ಚೈತನ್ಯ ಇವರು ಭಕ್ತಿ ವಿನೋದ್ ಠಾಕೂರ್ ಅವರು. ಸೊ ಈ ಭಕ್ತಿ ವಿನೋದ್ ಠಾಕೂರ್ ಏನ್ ಮಾಡಿದ್ರು, ಇಡೀ ಬೆಂಗಾಲಲ್ಲಿ ಅವರು ಪ್ರಚಾರ ಮಾಡಿದ್ರು.
ಅವರ ಸುಪುತ್ರರಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಇಡೀ ಇಂಡಿಯಾಲಿ ಮಾಡಿದ್ರು ಪ್ರಚಾರ. ಅವರ ಶಿಷ್ಯರಾದ ಪರಮ ಶಿಷ್ಯರಾದ ನಮ್ಮ ಶ್ರೀಲ ಪ್ರಭುಪಾದವರು ಇಡೀ ವರ್ಲ್ಡ್ ಅಲ್ಲೇ ಪ್ರಚಾರ ಮಾಡಿದ್ರು. ಇಡೀ ಎಲ್ಲ ದೇಶದಲ್ಲೂ ಸಹ ಪ್ರಚಾರ ಮಾಡಿ ನಮ್ಮ ಇಸ್ಕಾನ್ ನಮ್ಗೆ ಮೇನ್ ಆಗಿ ಒಂದು ಬರಕ್ಕೆ ಕಾರಣ ನಾವ್ ಹೇಳ್ಬೋದು ಭಕ್ತಿ ವಿನೋದ್ ಠಾಕೂರ್ ಅವರು. ಅವರು ಆ 1850ಲಿ 1860ಲಿ 1800s ಅಲ್ಲಿ 1900s ಅಲ್ಲಿ ನಮ್ಗೆ ಇದಕ್ಕೊಂದು ಅಡಿಪಾಯ ಅಂದ್ರೆ ಫೌಂಡೇಶನ್ ಹಾಕದೆ ಇದ್ದಿದ್ರೆ ನಮ್ಮ ಈ ಗೌಡಿಯ ಸಂಪ್ರದಾಯ ವೈಷ್ಣವ ಸಂಪ್ರದಾಯ ನಮ್ದು ಸಿಗ್ತಾನೆ ಇರಲ್ಲ ಸರಿಯಾಗಿ. ಅವರು ನಾವು ಒಂದು ಕೋಇನ್ಸಿಡೆನ್ಸ್ ಏನಂದ್ರೆ ಪ್ರಭುಪಾದ್ ಅವ್ರು ಹುಟ್ಟಿದ್ದು 1896 ನಮ್ಗೆಲ್ಲ ಗೊತ್ತಿದೆ. ಸೊ 1896 ಅಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರ ಒಂದು ಪುಸ್ತಕ ಲೈಫ್ ಅಂಡ್ ಪರ್ಸೆಪ್ಟ್ಸ್ ಆಫ್ ಚೈತನ್ಯ ಅನ್ನೋ ಈ ಪುಸ್ತಕ ಇಂಗ್ಲಿಷ್ ಪುಸ್ತಕ ಅದು ಮಾಂಟ್ರಿಯಲ್ ಕೆನಡಾ ಕಳಿಸ್ತಾರ. ಎಷ್ಟೊಂದು ಲೈಬ್ರರಿಗಳಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಅತ್ಯುತ್ತಮವಾದ ಪುಸ್ತಕ ಅಂತ ಅದನ್ನ ಹೋಗ್ಲಿ ಎಲ್ಲ ಲೈಬ್ರರಿಲಿ ಇಟ್ಕೋತಾರೆ ವರ್ಲ್ಡ್ ವೈಡ್. ಸೊ ಪ್ರಭುಪಾದ್ ಅವ್ರು ಹುಟ್ಟಿದ ವರ್ಷ ಪ್ರಪಂಚಕ್ಕೆ ಚೈತನ್ಯ ಹೋದ್ರು. ಆಮೇಲೆ ಪ್ರಭುಪಾದ್ ಅವರು ಹೋಗಿ ಅದನ್ನ ಆ ಲೈಬ್ರರಿ ಒಳಗಡೆ ಇದ್ದಿದ್ದ ಚೈತನ್ಯ ಮಹಾಪ್ರಭುನ ಇಡೀ ಮನೆಗೂ ನಮ್ಗೆ ಅಮೆರಿಕಾಲಿ, ಲಂಡನ್ ಅಲ್ಲಿ, ಆಸ್ಟ್ರೇಲಿಯಾನಲ್ಲಿ, ಜಪಾನ್ ಅಲ್ಲಿ, ರಷ್ಯಾಲಿ ಎಲ್ಲಾ ಕಡೆನೂ ಮನೆಗೆ ತಂದ್ರು. ಬರೀ ಲೈಬ್ರರಿ ಪುಸ್ತಕದಲ್ಲಿ ಇದ್ದಿದ್ದ ಚೈತನ್ಯ ಮಹಾಪ್ರಭು ಹೋಗಿ ಅಲ್ಲಿದ್ದಿದ್ರು. ಅವ್ರನ್ನ ಇಡೀ ಎಲ್ಲಾ ಕಡೆಗೂ ದೇವಸ್ಥಾನಗಳಲ್ಲಿ ಮನೆಗಳಿಗೂ ಭಕ್ತರಿಗೆ ಎಲ್ಲಾರ ಮನೆಗೂ ಶ್ರೀಲ ಪ್ರಭುಪಾದ್ ಅವರು ಅದನ್ನ ಹೊರಹೊಮ್ಮಿಸಿದ್ರು. ಸೊ ಈ ತರ ಬೇಕಾದಷ್ಟು ಭಕ್ತಿ ವಿನೋದ್ ಠಾಕೂರ್ ಅವರ ಸಾಧನೆಗಳಿದೆ. ಅವರು ಬಹಳ ಒಂದು ಅತ್ಯುತ್ತಮವಾದ ಮನುಷ್ಯರು ಸಹ. ನೀವು ಎಲ್ಲ ಕೇಳಿದಿರಾ ಬಿಷಪ್ ಸೇನಾ ಅಂತ ಒಬ್ಬ ಪುರಿಲಿ ಒಬ್ಬ ಮಂತ್ರವಾದಿ ಇರ್ತಾನೆ. ಈ ಬಿಷಪ್ ಸೇನಾ ಮಂತ್ರವಾದಿ ಏನ್ ಮಾಡ್ತಾ ಇರ್ತಾನೆ, ಅವನ ಮೇಲೆ ತುಂಬಾ ಕಂಪ್ಲೇಂಟ್ ಬರುತ್ತೆ ಎಲ್ಲಾರು. ಅವನ್ ಏನ್ ಮಾಡ್ತಾ ಇರ್ತಾನೆ, ಈ ಮಂತ್ರದಿಂದ ಎಲ್ಲಾರ್ನು ಮನ್ಸನ್ ಕೆಡ್ಸೋದು, ಎಲ್ಲಾರ ಮನ್ಸಿದ್ ಮಾಡೋದು. ಹೆಂಗಸರ ಜೊತೆ ನಾನು ಕೃಷ್ಣ, ನಾನು ವಿಷ್ಣು ಅಂತ ಅವ್ನ್ ಹೇಳ್ಕೊಂಡು ಅವನ್ ಜೊತೆ ಇಬ್ರು ಶಿಷ್ಯರು ಬೇರೆ, ಅವನೊಬ್ರು ಈಶ್ವರ, ಇನ್ನೊಬ್ಬ ಬ್ರಹ್ಮ ಅಂತ ಅವನು ಏನು ನಾನೇ ಬಿಷಪ್ ಸೇನಾ, ನಾನೇ ವಿಷ್ಣು, ನಾವು ತ್ರಿಮೂರ್ತಿಗಳು ಅಂತ ಹೇಳ್ಕೊಂಡು ನಾವು ರಾಸ ಮಾಡ್ತೀವಿ ಅಂತ ಊರಲ್ಲಿರೋ ಹೆಣ್ಣು ಹುಡುಗರೆಲ್ಲ ಮದ್ವೆ ಆಗದ್ರೆ ಹೆಣ್ಣು ಹುಡುಗರನ್ನೆಲ್ಲ ಕರ್ಸ್ಕೊತಾ ಇದ್ದಂತೆ. ಎಲ್ಲಾರು ಅವನೇನಾರು ಕಳ್ಸಿದ್ರೆ ಅವ್ನ ಏನೋ ನಮ್ಗೆ ಕೆಟ್ಟ ಮಾಡ್ಬಿಡ್ತಾನೋ, ತಾಂತ್ರಿಕ ಬೇರೆ ಅವನು ಅಂತ ಭಯದಿಂದ ಎಲ್ಲಾರ ಮನೆಯವ್ರನ್ನು ಕಳಿಸ್ತಾ ಇದ್ರಂತೆ ಎಲ್ಲಾರು. ಸೊ ಈ ತರ ಇವಾಗ ಆಮೇಲೆ ಮನೆಯವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ರಂತೆ ಬ್ರಿಟಿಷ್ ಗವರ್ಮೆಂಟ್ಗೆ, ಈ ತರ ಇವನು ಮೋಸಗಾರ, ಈ ಬಿಷಪ್ ಸೇನಾ ಬಂದ್ ನಮ್ಗೆಲ್ಲ ಮೋಡಿ ಇದ್ ಮಾಡ್ತಾ ಇದ್ದಾನೆ, ಅವನು ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ. ಸೊ ಬ್ರಿಟಿಷ್ ಅವರು ಅರೆಸ್ಟ್ ಮಾಡಿ ಅಂತ ಅವ್ರಿಗೆ ವಾರೆಂಟ್ ಕೊಟ್ರಂತೆ. ಆದ್ರೆ ಯಾವ ಪೊಲೀಸ್ನವ್ರಾಗ್ಲಿ ಯಾವ ಮ್ಯಾಜಿಸ್ಟ್ರೇಟು ಅವನ್ನ ಅರೆಸ್ಟ್ ಮಾಡಕ್ಕೆ ಧೈರ್ಯ ಇರ್ಲಿಲ್ಲ. ಯಾಕೆಂದ್ರೆ ಅವನ್ಗಷ್ಟು ತಾಂತ್ರಿಕ ಶಕ್ತಿ ಇತ್ತು ಆ ಬಿಷಪ್ ಸೇನಾ. ಆಮೇಲೆ ಕೊನೆಗೆ ಭಕ್ತಿ ವಿನೋದ್ ಠಾಕೂರ್ ಅಲ್ಲೇ ಇರ್ತಾರೆ, ಆ ಏರಿಯಾದಲ್ಲೇ ಇದಕ್ಕೆ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ. ಸರಿ, ಅವ್ರಿಗೆ ಹೇಳ್ತಾರಂತೆ, ನೀವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಟ್ರಯಲ್ ಅಂದ್ರೆ ಅವ್ರನ್ನ ನ್ಯಾಯವಾಗಿ ಅವ್ರ ಬಗ್ಗೆ ಕೇಸ್ ಇದ್ ಮಾಡಿ. ಸೊ ಭಕ್ತಿ ವಿನೋದ್ ಠಾಕೂರ್ ಅವ್ರು ನೋಡಕ್ ಹೋಗ್ತಾರಂತೆ. ಅವ್ರು ನೋಡಕ್ ಹೋದಾಗ ಅವ್ರು ಮಾತಾಡ್ಸ್ತಾರಂತೆ ತುಂಬಾ ಹೊತ್ತವನ್ನೆಲ್ಲ. ಆಮೇಲೆ ಹೇಳ್ತಾರಂತೆ, ನೀನು ಜಗನ್ನಾಥ್ ಪುರಿಗ್ ಬಾ, ನೀನು ಜಗನ್ನಾಥ್ ಇದಾನಲ್ಲಿ, ನೀನು ಅವನೇ ವಿಷ್ಣು ಅಂತೆಲ್ಲ, ಬಾ ನೀನ್ ಅಲ್ಲಿಗೆ. ಅವನ್ ಹೇಳ್ತಾನಂತೆ, ಜಗನ್ನಾಥ್ ಏನು ಬರೀ ಮರ, ಅವನು ಏನಿದೆ, ಅವನು ನಾನು ವಿಷ್ಣು, ಜೀವಂತವಾಗಿ ಇಲ್ಲಿದ್ದೀನಿ, ನಿನ್ ಮುಂದೆ ಕಾಣ್ತಾ ಇದೀನಿ ನೋಡು, ನಾನು ಮಹಾವಿಷ್ಣು, ನನ್ನನ್ನ ಇದ್ ಮಾಡ್ಕೊಳ್ಳಿ. ಯಾವಾಗ ಈ ರೀತಿ ಹೇಳ್ತಾರೋ ಭಕ್ತಿ ವಿನೋದ್ ಠಾಕೂರ್ ಗೊತ್ತಾಗ್ಬಿಡತ್ತಂತೆ, ಓ ಇವನು ಬರೀ ಮೋಸಗಾರ, ಇವನ್ಗೆ ಬುದ್ಧಿ ಕಲ್ಸ್ಬೇಕು ಅನ್ಬಿಟ್ಟು ಏನ್ ಮಾಡ್ತಾರಂತೆ, ಅವನ್ಗೆ ಅರೆಸ್ಟ್ ವಾರೆಂಟ್ ಇದ್ ಮಾಡಿ ಅವನ ಪೊಲೀಸ್ ಹಿಡಿದು ಅರೆಸ್ಟ್ ಮಾಡಿ ಕರ್ಕೊಂಬಂದು ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ಸ್ ಮಾಡೋಣ ಅಂತ ಇದ್ ಮಾಡ್ತಾ ಇರ್ತಾನೆ. ಯಾವಾಗ ಅವನು ಬರ್ತಾನೋ ಅವನು ಮಾಯಾವಾದಿ, ಅವನಿಗೆ ಬಹಳ ಪವರ್ಫುಲ್ ಶಕ್ತಿ ಇರುತ್ತೆ. ಮಾಯಾವಾದಿಗಳು ಏನ್ ಮಾಡ್ತಾರೆ, ಈ ಅಲ್ಪ ಸ್ವಲ್ಪ ಅಷ್ಟಸಿದ್ಧಿಗಳು ನಾವು ಓದಿದೀವಿ ಭಗವದ್ಗೀತೆಯಲ್ಲಿ, ಅಷ್ಟಸಿದ್ಧಿಗಳು ಯೋಗೀಸ್, ಅಷ್ಟಸಿದ್ಧಿಗಳು ಪಡೆದು ಅವ್ರು ಏನೇನೋ ಎಲ್ಲಾ ತರದ ಅವ್ರಿಗೆ ಶಕ್ತಿ ಬರುತ್ತೆ. ನೀರ್ ಮೇಲೆ ನಡೆಯೋದು, ಬೆಂಕಿ ಬರ್ಸೋದು, ಗಾಳಿ ತೆಲಾಡೋದು, ಈ ತರ ಏನೇನೋ ಶಕ್ತಿಗಳು ಬರುತ್ತೆ ಅಷ್ಟಸಿದ್ಧಿ ಪಡೆದ್ರೆ. ಸೊ ಆ ತರದಲ್ಲಿ ಇವನ್ಗೆ ಎಲ್ಲಾ ಇರುತ್ತೆ ಶಕ್ತಿ. ಅವನೇನ್ ಮಾಡ್ತಾನೆ, ಇವ್ರು ಯಾವಾಗ ಕೋರ್ಟ್ ರೂಮ್ ಅಲ್ಲಿ ಕರೆದು ಅವನ್ಗೆ ಟ್ರಯಲ್ ಅಂದ್ರೆ ಲಾಯರ್ಸ್ ಎಲ್ಲ ಆರ್ಗ್ಯೂ ಮಾಡ್ತಾ ಇರ್ತಾರ, ಅವಾಗ ಅವನ ಮಂತ್ರ ಶಕ್ತಿಯಿಂದ ಇವ್ರು ತೊಂದರೆ ಕೊಡಕ್ ಶುರು ಮಾಡ್ತಾನೆ. ಭಕ್ತಿ ವಿನೋದ್ ಠಾಕೂರ್ ಅವ್ರ ಮೇಲೆ ಕೋಪಕ್ಕೆ ಅವ್ರಿಗೆ ಮನೆಗೆ ತೊಂದರೆ ಆಗ್ತಾ ಇರತ್ತೆ.
ಆಮೇಲೆ ಅವ್ರ ಪ್ರೊಸೀಡಿಂಗ್ಸ್ ಹಿಂಗೆ ಆಗ್ತಾ ಆಗ್ತಾ ಅವ್ರ ಮಗಳು ತುಂಬಾ ಹುಷಾರ್ ತಪ್ಪಿಡ್ತಾಳಂತೆ. ಆಲ್ಮೋಸ್ಟ್ ಸಾಯೋ ಸ್ಥಿತಿಗೆ ಬಂದ್ಬಿಡ್ತಾಳ, ಅಷ್ಟು ಇದಾಗ್ಬಿಡ್ತಾಳಂತೆ. ಭಕ್ತಿ ವಿನೋದ್ ಠಾಕೂರ್ ಗೊತ್ತಾಗತ್ತಂತೆ ಈ ಬಿಷಪ್ ಸೇನಾನೇ ಎಲ್ಲಾ ಮಾಡಿಸ್ತಾ ಇರೋದು ಅಂತ. ಆದ್ರೂ ಅವ್ರು ಹೆದರ್ಕೊಳಲ್ವಂತೆ. ಯಾಕೆಂದ್ರೆ ಅವ್ರು ಅನ್ಕೊಂತಾರೆ, ಹರಿನಾಮ ನನ್ನ ಜಪದ ಶಕ್ತಿ ಮುಂದೆ ಇವಂದು ನಡೆಯಲ್ಲ ಹೆಚ್ಚು ದಿವಸ, ನಾನ್ ಹೆದರ್ಕೋಬಾರ್ದು. ಸೊ ಆದ್ರೂ ಮಾಡ್ತಾ ಇರ್ತಾರಂತೆ. ಆಮೇಲೆ ಟ್ರಯಲ್ ಮಾಡ್ತಾ ಮಾಡ್ತಾ ಅವನು ತಪ್ಪು ಅಂತ ಒಂದೆಲ್ಲ ಮುಂದೆ ಬರುತ್ತೆ. ಅವ್ರು ಇನ್ನೇನು ಜಡ್ಜ್ಮೆಂಟ್ ಕೊಡೋ ದಿವಸ ಭಕ್ತಿ ವಿನೋದ್ ಠಾಕೂರ್ಗೂ ಹುಷಾರ್ ತಪ್ಪಿಡ್ತಂತ. ಅಷ್ಟು ಹುಷಾರ್ ತಪ್ಪಿಡ್ತಾರಂತವ್ರು, ತುಂಬಾ ಹೇಳಕ್ಕೆ ಕಷ್ಟ ಆಗ್ಬಿಡ್ತಂತ. ಆ ತರ ಆಗ್ಬಿಡ್ತಂತ. ಜಡ್ಜ್ಮೆಂಟ್ ಕೊಡ್ಬೇಕು, ಇವ್ರು ತುಂಬಾ ಹುಷಾರ್ ತಪ್ಪಿ ಇವ್ರು ಮಲಗ್ಬಿಟ್ಟಿದ್ದಾರೆ ಭಕ್ತಿ ವಿನೋದ್ ಠಾಕೂರ್. ಅವ್ರಿಗೆ ಗೊತ್ತಾಗುತ್ತಂತೆ, ಚೈತನ್ಯ ಮಹಾಪ್ರಭುನ್ ಬೇಡ್ಕೋತಾರಂತೆ, ಈ ತರ ಶಕ್ತಿಗಳು ನಮ್ಮನ್ನ ತಡಿಯಕ್ ತುಂಬಾ ಟ್ರೈ ಮಾಡುತ್ತೆ, ಆದ್ರೆ ನೀನ್ ನನಗ್ ಸಹಾಯಕ್ ಮಾಡು ಅಂತ ಹೇಳಿ ಅದೇ ಇದ್ರಲ್ಲೂ ಸಹ ಆ ಕಷ್ಟದಲ್ಲೂ ಹೋಗಿ ಅವರು ಅವನಿಗೆ ಜೈಲು, ಇವನು ಮೋಸಗಾರ ಅಂತ ಜೈಲ್ ಅವರು ಜಡ್ಜ್ಮೆಂಟ್ ಕೊಡ್ತಾರಂತೆ. ಸೊ ಜಡ್ಜ್ಮೆಂಟ್ ಕೊಟ್ಟಾಗ ಅವ್ರಿಗೆ ತುಂಬಾ ಹುಷಾರ್ ತಪ್ಪಿರ್ತಂತೆ. ಆಮೇಲೆ ಆ ಜಡ್ಜ್ ತುಂಬಾ ಅವನ್ಗೆ ಜಡ್ಜ್ಮೆಂಟ್ ಕೊಟ್ಟ ತಕ್ಷಣ ಆ ಬಿಷಪ್ ಸೇನಾಗ್ ತುಂಬಾ ಕೋಪ ಬರುತ್ತಂತೆ. ಏನು ಬಹಳ ಇದ್ ಮಾಡ್ತಾನಂತ ಅವನು. ಅವನ್ನ ಕರ್ಕೊಂಡೋಗಿ ಪೊಲೀಸ್ನವರು ಜೈಲ್ಗೆ ಹಾಕ್ಬೇಕಾದ್ರೆ ಏನ್ ಮಾಡ್ತಾರಂತೆ, ಅವನ ಪೂರ್ತಿ ಕೂದ್ಲಿರ್ತಂತ, ತುಂಬಾ ಉದ್ದ ಕೂದ್ಲಿರ್ತ ಬಿಷಪ್ ಸೇನ, ಕೂದ್ಲೆಲ್ಲ ಫುಲ್ಲು ಕತ್ತರಿಸಾಕ್ಬಿಡ್ತಾರಂತೆ. ಯಾವಾಗ ಕೂದ್ಲೆಲ್ಲ ಕತ್ತರಿಸ್ಬಿಡ್ತಾರೋ ಅವಾಗ ಅವನ ಶಕ್ತಿ ಎಲ್ಲ ಹೋಗಿ ಬಿದೋಗ್ತಾನಂತ. ಬಿದೋಗಿ ಸ್ವಲ್ಪ ದಿವಸ ಆದ್ಮೇಲೆ ಅವನು ಆ ಹುಚ್ಚತನಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಬಿಷಪ್ ಸೇನ. ಸೊ ಆ ಬಿಷಪ್ ಸೇನಾಗ ಯಾವಾಗ ಶಕ್ತಿ ಹೋಗುತ್ತೋ ಇವ್ರು ಬಂದಿದ್ದ ಕಷ್ಟಗಳೆಲ್ಲ ಭಕ್ತಿ ವಿನೋದ್ ಠಾಕೂರ್ಗೆ ಎಲ್ಲ ಪರಿಹಾರ ಆಗುತ್ತೆ, ಅವ್ರಿಗೆ ಅದರಿಂದೆಲ್ಲ ಮುಕ್ತಿ ಸಿಗುತ್ತೆ. ಸೊ ಯಾವತ್ತೂ ಅಷ್ಟೇ ಹರಿನಾಮಕ್ಕೆ ಯಾವತ್ತೂ ಜಯ ಇದ್ದೇ ಇದೆ. ಹರಿನಾಮದ ಶಕ್ತಿ ಬಹಳ ಬಹಳ ಅದ್ಭುತ. ಸೊ ಈ ತರ ಭಕ್ತಿ ವಿನೋದ್ ಠಾಕೂರ್ ಅವರು ಹಲವಾರು ಅವರು ಒಂದು ಪವಾಡಗಳು ಮಾಡ್ತಾರೆ. ಇನ್ನೊಂದು ಅದ್ಭುತವಾದ ಅವ್ರು ಏನು ಮಾಡಿದ್ರು ಅಂದ್ರೆ, ಒಂದು ಸಲಿ ಅವ್ರನ್ನ ಕೃಷ್ಣನಗರ್ಗೆ ಮೆಜಿಸ್ಟ್ರೇಟ್ ಅವ್ರ ಅಲ್ಲಿ ಹೋಗಿದ್ದಾಗ ಪೋಸ್ಟಿಂಗ್ ಹಾಕಿದ್ದಾಗ ಅವ್ರು ಒಂದ್ಸಲಿ ಇದ್ರ ಮೇಲೆ ನಿಂತ್ಕೊಂಡು ಅವ್ರ ರೂಮಿನ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರಂತೆ, ಜಪ ಮಾಡ್ತಾ ಇರ್ತಾರಂತೆ. ಜಪ ಮಾಡ್ತಾ ಇದ್ದಾಗ ಅಲ್ಲೊಂದು ತಾಲ ಮರ ಕಾಣತ್ತಂತೆ ದೂರದಲ್ಲಿ. ಅಲ್ಲಿಂದ ಒಂದು ಉಜ್ವಲ ಬೆಳಕು ಬರ್ತಾ ಇರತ್ತಂತೆ. ಅವರು ಈ ಬೆಳಕು ಎಲ್ಲಿಂದ ಬರ್ತಾ ಇದೆ, ಏನಿದೆ ಅಲ್ಲಿ ಅನ್ಕೊಂಡು ಮಾನೇಸ ಅದನ್ನ ಹುಡ್ಕೊಂಡು ಹೋಗ್ತಾರಂತ. ಆ ಬೆಳಕು ಇದ್ರಲ್ಲಿ ಎಲ್ಲಿ ಬರ್ತಾ ಇದೆ ಏನು ಅಂತ. ಅವ್ರಲ್ಲಿ ಹೋದ ತಕ್ಷಣ ಅವ್ರಿಗೆ ಅಲ್ಲಿ ಕಾಣಿಸುತ್ತಂತೆ ಎಷ್ಟೋ ತುಳಸಿ ಬೆಳ್ದಿರ್ತಂತ ಅಲ್ಲಿ ಸುತ್ತಲೂ. ಸೊ ಅವ್ರು ಅನ್ಕೊಂತಾರಂತೆ, ಓ ಇದು ಬೇರೆ ಯಾವ ಜಾಗನೂ ಅಲ್ಲ, ಇಷ್ಟು ಒಂದು ಉಜ್ವಲವಾದ ಶಕ್ತಿ, ಒಂದು ಕಿರಣ, ಒಂದು ಪ್ರಭಾವ ಇಲ್ಲಿಂದ ಬರ್ತಾ ಇದೆ ಅಂದ್ರೆ ಇದು ಚೈತನ್ಯ ಮಹಾಪ್ರಭು ಅವ್ರು ಹುಟ್ಟಿದ ಜಾಗನೇ ಇರ್ಬೇಕು. ಯಾಕಂದ್ರೆ ಅವಾಗ ಈ ಮಾಯಾಪುರ್ ಆಮೇಲೆ ಈ ನವದ್ವೀಪ ಎಲ್ಲ ಬೇರೆ ಬೇರೆ ಇರ್ಲಿಲ್ಲ. ಅಲ್ಲೆಲ್ಲ ಬರೀ ಒಂಥರ ಕಾಡುಗಳ ತರ ಏನೋ ಇತ್ತಂತ ಅಷ್ಟೇ. ಯೋಗ ಪೀಠ ಇವಾಗ ಏನಿದೆ ಅದೆಲ್ಲ. ಇವರು ಕೊಲವ ದ್ವೀಪಲ್ಲಿದ್ರು. ಸೊ ಅಲ್ಲಿಂದ ಅವ್ರು ಕಾಣಿಸ್ತಂತೆ. ಅವ್ರಲ್ಲಿ ಹೋಗಿ ಹುಡುಕಿ ಲೈಬ್ರರಿಗೆಲ್ಲ ಹೋಗಿ ಹಳೆ ಮ್ಯಾಪ್ ಎಲ್ಲ ತೆಗೆದು ನವದ್ವೀಪದು ಮಾಯಾಪುರದು ಎಲ್ಲಿ ಏನಿತ್ತು, ಇದೇನು ಈ ಜಾಗ ಅಂತೆಲ್ಲ ಅವರು ಹುಡುಕಿ ಎಲ್ಲ ಪರಿಶೋಧನೆ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಇದು ಯೋಗ ಪೀಠ, ಇದು ಇವ್ರು ಚೈತನ್ಯ ಮಹಾಪ್ರಭು ಸ್ವಯಂ ಹುಟ್ಟಿದ ಜಾಗ. ಸೊ ಅವ್ರನ್ನೇ ನಮ್ದ್ ಮಾಡ್ಲಿಲ್ಲ, ಅವರ ಗುರುಗಳಾದ ಜಗನ್ನಾಥ್ ದಾಸ್ ಬಾಬಾಜಿನ ಕರ್ಕೊಂಡ್ ಬಂದ್ರಂತಲ್ಲಿ. ಜಗನ್ನಾಥ್ ದಾಸ್ ಬಾಬಾಜಿ ತುಂಬಾ ವಯಸ್ಸಾಗಿರುತ್ತೆ, ಅವ್ರಿಗೆ ನಡಿಯಕ್ಕೂ ಆಗಲ್ಲ. ಅವ್ರನ್ನ ಒಂದ್ ಬುಟ್ಟಿಲಿ ಎತ್ಕೊಂಡ್ ಕರ್ಕೊಂಡ್ ಬರ್ತಾರೆ. ಸೊ ಆ ಬುಟ್ಟಿಲಿ ಎತ್ಕೊಂಡ್ ಕರ್ಕೊಂಡ್ ಬಂದಾಗ ಜಗನ್ನಾಥ್ ದಾಸ್ ಬಾಬಾಜಿ ಯಾವಾಗ ಆ ಭೂಮಿನ ಸ್ಪರ್ಶ ಮಾಡ್ತಾರೋ ನೋಡ್ತಾರೋ ಅವ್ರಿಗೆ ತುಂಬಾ ಸಂತೋಷ ಆಗಿ ಬುಟ್ಟಿಯಿಂದ ಎಗರ್ಬಿಟ್ಟು ಅವರು ಕೀರ್ತನಕ್ಕೆ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಹರೇ ಕೃಷ್ಣ ಸಂಕೀರ್ತನ ಹೇಳ್ಕೊಂಡು ಸಂತೋಷದಿಂದ ಕುಣಿಯೋಕ್ ಶುರು ಮಾಡ್ತಾರೆ. ಅವಾಗ ಭಕ್ತಿ ವಿನೋದ್ ಠಾಕೂರ್ ಕನ್ಫರ್ಮ್ ಆಗುತ್ತೆ, ಇದು ಸ್ವಯಂ ಚೈತನ್ಯ ಮಹಾಪ್ರಭು ಹುಟ್ಟಿದ ಜಾಗ. ನಾವೇನು ಮಾಯಾಪುರ್ಲಿ ಇವತ್ತು ಯೋಗ ಪೀಠ ಅಂತ ನೋಡ್ತೀವೋ ಇದು ಭಕ್ತಿ ವಿನೋದ್ ಠಾಕೂರ್ ಅವರು ಹುಡುಕಿದ ಜಾಗ. ಸೊ ಇದನ್ನ ಕನ್ಫರ್ಮ್ ಮಾಡ್ತಾರೆ ಅವರು, ಇದು ಚೈತನ್ಯ ಮಹಾಪ್ರಭು ಹುಟ್ಟಿದ ಜಾಗ ಅಂತ. ಹಾಗಾಗಿ ಅದನ್ನ ಡೆವಲಪ್ ಮಾಡ್ತಾರೆ ಮುಂದೆ. ಅದನ್ನ ಅಲ್ಲೊಂದು ದೇವಸ್ಥಾನ ಕಟ್ಸ್ತಾರೆ. ಅದನ್ನ ಮುಂದೆ ಅವರು ನೋಡ್ಕೊಂಡ್ ಮಾಡ್ತಾರೆ. ಸೊ ಹೀಗೆ ಚೈತನ್ಯ ಭಕ್ತಿ ವಿನೋದ್ ಠಾಕೂರ್ ಎಲ್ಲಿ ತನಕ ಕೃಷ್ಣನಗರ್ಲ ಅವ್ರಿಗೆ ಪೋಸ್ಟಿಂಗ್ ಹಾಕಿತ್ತೋ, ಸುತ್ತಲೂ ಮುತ್ತಲು ಎಲ್ಲಿ ಪೋಸ್ಟಿಂಗ್ ಹಾಕುತ್ತೋ ಎಲ್ಲಾ ಕಡೆನೂ ಅವರು ಆದಷ್ಟು ಚೈತನ್ಯ ಮಹಾಪ್ರಭುಗಳು ಅವರು ಯಾವ್ಯಾವ ಜಾಗನ ಇದ್ ಮಾಡಿದ್ರು ಅದೆಲ್ಲ ಅವರು ಹುಡ್ಕಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಸಹ ಅವರ ಮನೆ ಇರೋದು ಗೋದ್ರೂಮೆ ದ್ವೀಪಲ್ ಅವ್ರ ಮನೆ ಇದೆ. ನಾವು ಹಲವಾರು ಸರಿ ಎಲ್ಲಾರು ಮಾಯಾಪುರ್ಗೆ ಹೋಗಿರ್ತೀರಾ, ಗೋದ್ರೂಮೆ ದ್ವೀಪಲ್ ಅವ್ರ ಮನೆ ಇದೆ. ಅವ್ರ ಮನೆಯಲ್ಲಿ ಅವರು ಸುರಭಿ ಕುಂಜ ಅಂತ ಒಂದು ನಾಮಹಟ್ಟ ಶುರು ಮಾಡ್ತಾರೆ. ನಮ್ಗೆಲ್ಲಾ ಗೊತ್ತು ಇವಾಗ ನಾಮಹಟ್ಟ ಅಂದ್ರೆ ನಾವು
ಒಂದು ಮನೆಯಲ್ಲೂ ಒಂದು ನಾಮಹಟ್ಟ ಅಂದ್ರೆ ದೇವಸ್ಥಾನ ದೂರ ಇದ್ದಾಗ ನಾವು ಯಾವ ಹತ್ತತ್ರ ಎಷ್ಟು ಸ್ವಲ್ಪ ಜನ ಸೇರ್ಕೋತೀವೋ ಅದು ನಾಮಹಟ್ಟ ಆಗತ್ತೆ. ನಾವ್ ಏನು ಭಕ್ತಿ ವೃಕ್ಷ ಅಂತೀವೋ ಇವಾಗ ನಾಮಹಟ್ಟ ಅಂತ ಅದನ್ನ ಹೆಸರು ಕೊಟ್ಟಿದ್ದೆ ಭಕ್ತಿ ವಿನೋದ್ ಠಾಕೂರ್ ಅವರು. ಅದಕ್ ಮುಂಚೆ ನಿತ್ಯಾನಂದ ಪ್ರಭು ಅವರು ಸುರಭಿ ಕುಂಜಲ್ಲಿ ಆ ನಾಮಹಟ್ಟ ಅನ್ನೋದೊಂದು ಶುರು ಮಾಡುತ್ತಾರೆ ಒಂದು ಸಂಘಟನೆ. ಸೊ ಅದನ್ನ ಭಕ್ತಿ ವಿನೋದ್ ಠಾಕೂರ್ ಅವರು ನಾಮಹಟ್ಟ ಅಂದ್ರೆ ಮನೆಯಲ್ಲೂ ದೇವಸ್ಥಾನ ಆಗ್ಬೇಕು. ಎವ್ರಿ ಹೌಸ್ ಶುಡ್ ಬಿಕಮ್ ಅ ಟೆಂಪಲ್, ಎವ್ರಿ ಡಿವೋಟಿ ಶುಡ್ ಬಿಕಮ್ ಅ ಡಿವೋಟಿ ಪೂಜಾರಿ. ಸೊ ಹಂಗಾಗಿ ಅನ್ನೋ ಅವ್ರು ಒಂದು ಆ ಕನ್ಸಿದ್ರಿಂದ ಅವರು ಆ ನಾಮಹಟ್ಟನ ಶುರು ಮಾಡ್ತಾರೆ. ಸೊ ಹೀಗೆ ಭಕ್ತಿ ವಿನೋದ್ ಠಾಕೂರ್ ಅವರು ಹಲವಾರು ರೀತಿಯಿಂದ ಆಧ್ಯಾತ್ಮಿಕವಾಗಿ ಅವರು ನಮ್ಗೆ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಭಕ್ತಿ ವಿನೋದ್ ಠಾಕೂರ್ ಅವರು ಪ್ರಿಡಿಕ್ಷನ್ಸ್ ಅಂದ್ರೆ ಅವರು ಮುನ್ಸೂಚನೆ ಹೇಳಿದ್ರು. ಅವ್ರು ನಮ್ಗೆ ಪ್ರಿಡಿಕ್ಷನ್ಸ್ ಹೇಳಿದ್ರು. ಚೈತನ್ಯ ಮಹಾಪ್ರಭುಗಳವರು ಅವ್ರೇನ್ ಹೇಳಿದ್ರು ಅಂದ್ರೆ ಮೊದಲನೇದು ಚೈತನ್ಯ ಮಹಾಪ್ರಭು ಅವರ ಇದನ್ನ ಹುಡುಕಿದ್ರು, ಯೋಗ ಪೀಠ ಹುಡುಕಿದ್ರು. ಎರಡನೇದ್ ಹೇಳಿದ್ರು ಫಾರಿನರ್ಸ್ ಅಂದ್ರೆ ಮಲೀಚರೆಲ್ಲರೂ ಸಹ ಕರ್ತಾಲ ಮೃದಂಗಗಳು ತಗೊಂಡು ಸಂಕೀರ್ತನೆ ಮಾಡ್ತಾರೆ ಎಲ್ಲ ಬೀದಿಗಳಲ್ಲೂ ರಸ್ತೆಗಳಲ್ಲೂ ಅಂತ. ಸೊ ನಾವು ನೋಡ್ತಾ ಇದೀವಿ ಅದು ಎಲ್ಲ ಅಮೆರಿಕ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಇಂಡಿಯಾಲಿ ಎಲ್ಲಾ ಕಡೆನೂ ಸಹ ಫಾರಿನರ್ಸ್ ಆಗಿರ್ಬೋದು, ನಮ್ ಇಂಡಿಯನ್ಸ್ ಆಗಿರ್ಬೋದು, ಬೇರೆ ರಷ್ಯನ್ಸ್ ಆಗಿರ್ಬೋದು, ಕರ್ತಾಲ್ ಮೃದಂಗ ಇಟ್ಕೊಂಡು ಸಂಕೀರ್ತನ ಹೋಗ್ತಾರೆ. ಸೊ ಇದನ್ನ ಭಕ್ತಿ ವಿನೋದ್ ಠಾಕೂರ್ ಅವಾಗ್ಲೇ ಹೇಳಿದ್ರು. ಅದಲ್ದೆ ಅವ್ರು ಹೇಳಿದ್ರು ಎಲ್ಲ ಫೇರ್ ಸ್ಕಿನ್ಡ್ ಅಂದ್ರೆ ಬಿಳಿ ಎಲ್ಲ ಚರ್ಮದವರು ಸಹ ಈ ಮಾಯಾಪುರಲ್ಲಿ ಬಂದು ಎಲ್ಲರೂ ಒಟ್ಟಿಗೆ ಜೈ ಸಚಿನಂದನ ಜೈ ಸಚಿನಂದನ ಅಂತ ಎಲ್ಲರೂ ಒಟ್ಟಿಗೆ ಸಂಕೀರ್ತನ ಮಾಡ್ತಾರೆ. ನಮ್ಮ ಬೆಂಗಾಲಿಗಳ ಜೊತೆ, ಇಂಡಿಯನ್ಸ್ ಜೊತೆ ಎಲ್ಲ ದೇಶದ ಇಡೀ ಪ್ರಪಂಚ ಬಂದು ಮಾಯಾಪುರ್ಗೆ ಸಚಿನಂದನನ ಕೊಂಡಾಡ್ತಾರೆ ಅಂತ ಹೇಳಿ. ಸೊ ಇವತ್ ನಾವು ನೋಡ್ತಾ ಇದೀವಿ ಮಾಯಾಪುರ್ ಇಸ್ ಲೈಕ್ ಯುನೈಟೆಡ್ ನೇಷನ್ಸ್. ಅಂದ್ರೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ಪ್ರಪಂಚದಲ್ಲಿರೋ ಜನಗಳನ್ನೆಲ್ಲ ನಾವು ಒಂದು ಯುನೈಟೆಡ್ ನೇಷನ್ಸ್ ಅಂದ್ರೆ ಎಲ್ಲಾ ಯುನೈಟೆಡ್ ಅಂದ್ರೆ ಒಟ್ಟಿಗೆ ಸಂಘಟಿತವಾಗ್ತೀವಿ ನಾವು. ಸೊ ನಾವು ಮಾಯಾಪುರ್ ನೋಡ್ತೀವಿ ಅದನ್ನ ಎಲ್ಲ ಯಾವುದೇ ದೇಶದವರಾಗಿರ್ಬೋದು, ಆಫ್ರಿಕನ್ಸ್ ಆಗಿರ್ಬೋದು, ಆಸ್ಟ್ರೇಲಿಯನ್ಸ್ ಆಗಿರ್ಬೋದು, ಚೈನೀಸ್ ಆಗಿರ್ಬೋದು, ಶ್ರೀಲಂಕನ್ಸ್ ಆಗಿರ್ಬೋದು, ನೇಪಾಳೀಸ್, ಎಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶದವರು ಸಹ ಅಲ್ಲಿ ಬರ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುನ್ ಕೊಂಡಾಡ್ತಾ ಇದ್ದಾರೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದಾರೆ. ಇದು ಭಕ್ತಿ ವಿನೋದ್ ಠಾಕೂರ್ ಅವಾಗ್ಲೇ ಹೇಳಿದ್ರು. ಅವರು ಶಿಲ ಪ್ರಭುಪಾದರ ಅವರ ಆಗಮನವನ್ನು ಸಹ ಅವ್ರು ಹೇಳಿದ್ರು. ಇನ್ನು ಮುಂದೆ ನಾನು ಬರೀ ಬೆಂಗಾಲಲ್ಲಿ ಮಾಡಿದ್ದೀನಿ, ಮುಂದೆ ಒಬ್ಬ ಬರ್ತಾನೆ, ಅವನ್ ಇಡೀ ಪ್ರಪಂಚದಲ್ಲಿ ಚೈತನ್ಯ ಮಹಾಪ್ರಭು ಸಂಕೀರ್ತನೆ ಇದನ್ನ ಎಲ್ಲಾ ಕಡೆ ಹರಡ್ತಾನೆ ಅಂತ ಅವರು ಅವಾಗ್ಲೇ ಪ್ರಿಡಿಕ್ಟ್ ಮಾಡಿದ್ರು ಭಕ್ತಿ ವಿನೋದ್ ಠಾಕೂರ್ ಅವರು. ಸೊ ಹಾಗಾಗಿ ಅವರ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ಅವರು ಕಮಲ ಮಂಜರಿ, ಈ ಮಂಜರಿಗಳೆಲ್ಲ 12 ಇವ್ರಿಗೆ ಕಮಲ ಮಂಜರಿ ಅವರು ಭಕ್ತಿ ವಿನೋದ್ ಠಾಕೂರ್ ಅವರು ಅವರ ಪುಸ್ತಕಗಳಲ್ಲಿ ಅವರ ಮಂಜರಿಯ ಬಗ್ಗೆ ಅವರು ಹೆಂಗ್ ರೂಪ ಅಂತ ವಿವರ ಹೇಳ್ಯಾರಂತೆ. ಅವರು ಹೇಳಿದ್ದಾರೆ, ನನಗೆ 12.5 ವರ್ಷ 12.5 years ಮಂಜರಿಗಳೆಲ್ಲ ಅದೇ ಏಜ್. ಸಖೀರೆಲ್ಲ ಹೆಚ್ಚು ಕಮ್ಮಿ 15ರಿಂದ 16 ವರ್ಷ ಇದ್ದಾರೆ, ರಾಧಾರಾಣಿ ಸಖೀರ್ಸ್ ಎಲ್ಲ. ಈ ಮಂಜರಿಗಳೆಲ್ಲ 12.5 13 ವರ್ಷ, 12ರಿಂದ 13 ವರ್ಷದ ಎಲ್ಲ ಮಂಜರಿಗಳೆಲ್ಲ ಆ ವಯಸ್ಸು. ಸೊ 12.5 ವರ್ಷ ನನ್ನ ಹೆಸರು ಕಮಲ ಮಂಜರಿ ಅಂತ. ನನ್ನ ಬಟ್ಟೆಗಳು ಒಂದು ಹೊಳಪುಳ ಒಂದು ನಕ್ಷತ್ರಗಳ ತರ, ಹೊಳೆಯುವ ನಕ್ಷತ್ರಗಳ ತರ ನನ್ನ ಬಟ್ಟೆಗಳಿದೆ. ನನ್ನ ಚರ್ಮದ ಬಣ್ಣ ಬಂದು ನಾನು ಬೆಳ್ಳಿಗಿದ್ದೀನಿ, ನಾನು ಬಿಳಿ ಬಣ್ಣದಲ್ಲಿ ನಾನು ಇದ್ದೀನಿ ಅಂತ ಇದನ್ನ ಗೀತಮಾಲಾ ಮತ್ತೆ ಕಲ್ಯಾಣ ಕಲ್ಪತರುನಲ್ಲಿ ಇದರ ಸ್ವಯಂ ಭಕ್ತಿ ವಿನೋದ್ ಠಾಕೂರ್ ಅವರ ನಿಜ ಸ್ವರೂಪನ ಅವರು ಹೇಳಿದಾರಂತೆ. ಸೊ ಇದರಲ್ಲಿ ನಾವು ತಿಳ್ಕೊಬಹುದು ಅವ್ರ ನಿಜ ಸ್ವರೂಪ ಏನಿತ್ತು ಅಂತ ಅವರು. ಹಾಗಾಗಿ ಭಕ್ತಿ ವಿನೋದ್ ಠಾಕೂರ್ ಅವರು ಒಂದು ಪ್ರಮುಖವಾದ ಆಚಾರ್ಯರು ನಮ್ಮ ಈ ಇಸ್ಕಾನ್ ಲೈನೇಜ್ ಅಲ್ಲಿ. ಅವರಿಂದ ನಾವು ತಿಳ್ಕೊಳ್ಳೋದು ಬಹಳ ಇದೆ. ಹಲವಾರು 100ಕ್ಕಿಂತ ಹೆಚ್ಚು ಪುಸ್ತಕಗಳು ಬರೆದಿದ್ದಾರೆ. ನಮಗ್ ಗೊತ್ತಿದ್ದಂಗೆ ಹೆಚ್ಚು ಪುಸ್ತಕಗಳು ಅವರು ಚೈತನ್ಯ ಇದು ಹರಿನಾಮ ಏನದು
ಹರಿನಾಮ ಚಿಂತಾಮಣಿ ಪುಸ್ತಕ ಬರೆದಿದ್ದಾರೆ. ಆಮೇಲೆ ಹರಿನಾಮ ಚಿಂತಾಮಣಿ ಪುಸ್ತಕ ಆದ್ಮೇಲೆ ಅವರು ಗೋದ್ರುಮೆ ಕಲ್ಪತವಿ ಬರಿತಾ ಇದ್ರು. ಆಮೇಲೆ ಜೈವ ಧರ್ಮ ಬರೆದ್ರು, ಶರಣಾಗತಿ ಅಂತ ಬರೆದಿದ್ದಾರೆ, ಚೈತನ್ಯ ಶಿಕ್ಷಾಮೃತ, ಲೈಫ್ ಅಂಡ್ ಪರ್ಸೆಪ್ಟ್ಸ್ ಆಫ್ ಚೈತನ್ಯ ಮಹಾಪ್ರಭು, ನವದ್ವೀಪ ಧಾಮ ಮಹಾತ್ಮ್ಯ. ಹೀಗೆ ಇದೆಲ್ಲ ಪ್ರಮುಖವಾದ ಪುಸ್ತಕಗಳು ಅವ್ರದ್ದು. ನಾವು ಎಲ್ಲ ಸಹ ಅವರ ಪುಸ್ತಕಗಳು ಓದ್ಬೇಕು, ತಿಳ್ಕೊಬೇಕು. ನಮ್ಮ ನಾವು ದಿನ ಹೇಳೋ ಹಾಡುಗಳಲ್ಲಿ ಭಕ್ತಿ ವಿನೋದ್ ಠಾಕೂರ್ ಮತ್ತು ನರೋತ್ತಮ ದಾಸ್ ಠಾಕೂರ್ ಅವ್ರ ಹಾಡುಗಳು ಹೇಳ್ತೀವಿ. ನಾವು ದಿನ ಸಂಧ್ಯಾ ಆರತಿ ಮಾಡ್ತೀವಿ, ಅದನ್ನ ಹಾಡು ಹೇಳ್ತೀವಿ ನಾವು. ಗೌರವ್ ಚಂದರ್ ಅರತಿಕ ಶೋಭಾ ಹೇಳ್ತೀವಿ, ಅದು ಭಕ್ತಿ ವಿನೋದ್ ಠಾಕೂರ್ ಬರ್ದಿರೋದು. ಅವರ ಹಾಡುಗಳು ಅಷ್ಟೇ, ಭಜನೆಗಳು ಜೀವ್ ಜಾಗೋ ಗೌರವ್ ಚಂದ್ರ ಬೋಲೆ, ಎಷ್ಟು ಸುಲಭವಾಗಿರೋದು, ಬಟ್ ಅರ್ಥ ಗರ್ಭಿತವಾಗಿರೋದೆಲ್ಲ ಇರುತ್ತೆ ಅದ್ರಲ್ಲಿ. ಆ ಹಾಡು ಕೇಳ್ತಾನೆ ಎಂಥ ಒಂದು ಜಾಸ್ತಿ ಬುದ್ಧಿ ಇಲ್ದಿರೋ ಮನುಷ್ಯನಿಗೂ ಸಹ ಅರ್ಥ ಆಗೋಗುತ್ತೆ. ಅಂತ ಸುಲಭವಾದ ಭಾಷೆನಲ್ಲಿ ಅವ್ರು ಹೇಳಿರ್ತಾರೆ ಭಕ್ತಿ ವಿನೋದ್ ಠಾಕೂರ್ ಅವರು. ಗೌರವ್ ಚಂದ್ರ ಬೋಲೆ ಖೋಟಾ ನಿದ್ರಾ ಪಾಯೋಮಾಯ ಪಿಶಾಚೀರ ಬೋಲೆ, ಇಷ್ಟು ನಾವು ಹೇಳ್ತಾರೆ. ಮಾಯಾ ಮೇಲೆ ಮಲ್ಕೊಂಬೇಡ, ಏಳು ಅಂತ ಸುಲಭವಾದ ಒಂದು ಭಾಷೆಯಲ್ಲಿ ಹೇಳ್ತಾರೆ. ಆಡು ಭಾಷೆ ಅಂತೀವಿ ನಾವು, ಎಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲಿ ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಗೆ. ಹರಿನಾಮ ಮಾಡು, ಅದ್ ಬಿಟ್ರೆ ನಮಗ್ ಬೇರೆ ಏನೂ ಗತಿ ಇಲ್ಲ. ಚೈತನ್ಯ ಮಹಾಪ್ರಭು ಔಷಧಿ ತಂದಿದ್ದಾರೆ ನಮ್ಗೆಲ್ಲಾರ್ಗು. ಏನಿಚ್ಚೆ ಔಷಧಿ, ಯಾವ್ದು ಔಷಧಿ ಏನ್ ತಂದಿದ್ದಾರೆ ಚೈತನ್ಯ ಮಹಾಪ್ರಭು? ಸ್ವಯಂ ಅವರೇ ಬಂದಿದ್ದಾರೆ, ಕೃಷ್ಣ ಅವರು ಅವರೇ ಔಷಧಿ ತಂದಿದ್ದಾರೆ. ಏನ್ ಔಷಧಿ ತಂದಿದ್ದಾರೆ? ಹರಿನಾಮ ಮಹಾಮಂತ್ರ, ಹರೇ ಕೃಷ್ಣ ಮಹಾಮಂತ್ರ, ಅದು ತಂದಿದ್ದಾರೆ. ಅದನ್ನ ತಗೊಂಡ್ ಮಾಡು, ಇನ್ನೇನು ಇಲ್ಲ ಇಲ್ಲಿ ನಮ್ಗೆ. ಈ ನಾವು ಬಿದ್ದಿರೋ ಕಾಯಿಲೆಗೆ ಬೇರೆ ಏನು ಔಷಧಿ ಇಲ್ಲ. ಹರಿನಾಮ ಮಾಡಿದ್ರೆ ಮಾತ್ರ ಒಂದು ನಮ್ಗೆ ಅದರಿಂದ ಒಂದು ಫಲ ಸಿಗುತ್ತೆ ಅಂತ ಈ ತರ ಭಕ್ತಿ ವಿನೋದ್ ಠಾಕೂರ್ ಅವರು ತುಂಬಾ ಪ್ರಚಾರ ಮಾಡಿದ್ರು. ಅವರ ಮಗನಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಸಹ ಇದನ್ನ ಮುಂದುವರ್ಸ್ಕೊಂಡು ಹೋದ್ರು. ನಮ್ಮ ಶಿಲಪ್ರಭುಪಾದ ಆಮೇಲೆ ಶಿಲಪ್ರಭುಪಾದ್ ಬಂದ್ರು. ಶಿಲಪ್ರಭುಪಾದ್ ಆದ್ಮೇಲೆ ನಮ್ಮ ಇಸ್ಕಾನ್ ಎಷ್ಟೋ ಗುರುಗಳು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಆಗ್ತಾ 1914ರಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರು ದೇಹ ಬಿಟ್ಟು ತಮ್ಮ ನಿಜ ಸ್ವರೂಪವಾದ ಕಮಲಮಂಜರಿ ಮತ್ತೆ ವಾಪಸ್ಸು ಗೋಲೋಕಧಾಮಕ್ಕೆ ಹೊರ ಹೋಗ್ತಾರೆ. 23 ಜೂನ್ 1914, 23 ಜೂನು 1914ರಲ್ಲಿ ಅವರು ಈ ದೇಹ ತ್ಯಾಗ ಮಾಡಿ ವಾಪಸ್ಸು ಅವರ ಒರಿಜಿನಲ್ ಪೊಸಿಷನ್ ಅಂದ್ರೆ ಗೋಲೋಕ ವೃಂದಾವನಕ್ಕೆ ಅವರು ಮತ್ತೆ ಹೋಗ್ತಾರೆ. ಸೊ ಭಕ್ತಿ ವಿನೋದ್ ಠಾಕೂರ್, ನಾನು ಹೇಳ್ದಂಗೆ ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ಹೇಳೋದು ತುಂಬಾ ಒಂದು ಕ್ಲಾಸಲ್ಲಿ ಮುಗ್ಸಕ್ ಆಗೋದಿಲ್ಲ, 1 ಅವರ್ ಮುಗ್ಸಕ್ ಸಾಧ್ಯವಿಲ್ಲ. ಬೇಕಾದಷ್ಟು ಬೇಕಿದೆ ಹೇಳಕ್ಕೆ. ನಾನು ಎಲ್ಲಾ ಕವರ್ ಮಾಡಕ್ ಆಗ್ಲಿಲ್ಲ, ಆ ಸಮಯ ಅಭಾವ ಆಗೋಯ್ತು. ನಮ್ಮ 5 ಗಂಟೆ, ನಾನು ಇನ್ನೂ ಜಾಸ್ತಿ ಟೈಮ್ ತಗೊಂಡಿದ್ದೀನಿ, ಸಾರಿ ಮಾತಾಜಿ. ಸೊ ತುಂಬಾ ಇದೆ ಹೇಳಕ್ಕೆ. ನನ್ನ ಮಟ್ಟಿಗೆ ನನಗೆ ಯಾವ್ಯಾವ್ದು ಅನ್ಸ್ತೋ ಅಂದ್ರೆ ಅದನ್ನ ನಾನು ನಿಮ್ಗೆ ತಿಳ್ಸಕ್ ಪ್ರಯತ್ನ ಮಾಡಿದೀನಿ. ನಿಮ್ಗೆ ಇನ್ನೂ ಬೇಕಾದಷ್ಟು ಗೊತ್ತಿರುತ್ತಿದ್ರೆ ಇನ್ನು. ಹಾಗಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಪರ್ಚುನಿಟಿಗೆ. ಹರೇ ಕೃಷ್ಣ.